ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ರಿಲೀಫ್ ಇದೆಯಲ್ಲ, ಇದು ನಾಡ್ದು 20ನೇ ತಾರೀಕಿನ ನಂತರದಲ್ಲಿ ಕೊಟ್ಟಿರುವಂತಹ ರಿಲೀಫ್ ಆಗಿರುತ್ತೆ. ಆದ್ರೆ ಇವತ್ತೇ ದ್ವಿಚಕ್ರ ವಾಹನಗಳು ಓಡಾಡಬಹುದು ಅಂತೆಲ್ಲ ಹೇಳ್ಕೊಂಡು ಬೇಕಾಬಿಟ್ಟಿಯಾಗಿ ಓಡಾಡಕ್ಕೆ ಶುರು ಮಾಡಿದ್ರೆ ಈಗಲೂ ಕೂಡ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಅವಕಾಶ ಇದೆ. ಯಾವ ಆಧಾರದಲ್ಲಿ ಈ ಲಾಕ್ಡೌನ್ ನಿಯಮವನ್ನ ಸಡಿಲಿಕೆ ಮಾಡಿದ್ದಾರೆ ಅನ್ನೋದೇ ಈಗ ಕಾಡ್ತಾ ಇರುವಂತ ಯಕ್ಷ ಪ್ರಶ್ನೆ. ನಿಯಮ ಸಡಿಲಿಸುವ ಮುನ್ನ ಸಂಪೂರ್ಣ ಅಧ್ಯಯನ ನಡೆದಿದ್ಯಾ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಕೇಂದ್ರದ ಸೂಚನೆಗೂ ಮುನ್ನವೇ ನಿಯಮವನ್ನ ಹಾಗಾದ್ರೆ ಸರ್ಕಾರ ಯಾಕೆ ಸಡಿಲಿಸಿದೆ ಅನ್ನೋದು ತಿಳಿದೇ ಇರುವಂತ ಮಾಹಿತಿಯಾಗಿದೆ. ಯಾವ ಆಧಾರದಲ್ಲಿ ಲಾಕ್ಡೌನ್ ನಿಯಮ ಸಡಿಲಿಕೆ ಆಗಿದೆ? ಹೌದು, ಇಲ್ಲಿ ಮುಖ್ಯಮಂತ್ರಿಗಳು ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಸುಮಾರು 3-4 ಗಂಟೆಗಳ ಸಭೆ. ನಿನ್ನೆನೂ ಕೂಡ ಅಶ್ವಥ್ ನಾರಾಯಣ ಅವರು ಒಂದು ಸಭೆಯನ್ನ ನಡೆಸ್ತಾರೆ ITBTಗೆ ಸಂಬಂಧಪಟ್ಟ ಹಾಗೆ ಎಲ್ಲ. ಓಕೆ, ಒಂದಷ್ಟು ಸಭೆಯನ್ನ ನಡೆಸಿದ್ದಾರೆ, ಅಂಕಿಅಂಶವನ್ನ ತೆಗೆದುಕೊಂಡಿದ್ದಾರೆ ಅಂತ ನಾವು ಗಣನೆಗೆ ತೆಗೆದುಕೊಂಡ್ರು ಕೂಡ ಇಲ್ಲಿ ಸದ್ಯ ರಾಜ್ಯದಲ್ಲಿರುವಂತ ಸನ್ನಿವೇಶ ಇದೆಯಲ್ಲ, ಇದು ಇಂಥದ್ದೊಂದು ಸಡಿಲಿಕೆಯನ್ನ ಕೊಡೋದಕ್ಕೆ ಸೂಕ್ತವಾದಂತ ಸನ್ನಿವೇಶನ ಖಂಡಿತ ಇಲ್ಲ. ಯಾಕಂತಾದ್ರೆ ಮೊನ್ನೆ 34 ಪ್ರಕರಣಗಳು ಪತ್ತೆಯಾಗಿದೆ, ನಿನ್ನೆ ಸುಮಾರು 42 ಪ್ರಕರಣಗಳು ಪತ್ತೆಯಾಗಿದೆ. ಇಂಥ ಟೈಮ್ನಲ್ಲಿ ಈಗ ನಿಯಮವನ್ನ ಸಡಿಲಿಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವರು ದೊಡ್ಡ ಆಪತ್ತಿಗೆ ಬಾಗಿಲನ್ನೇ ತೆರೆದಿಟ್ಬಿಡ್ತಾ ಇದ್ದಾರಲ್ವಾ ಅಂತ ಸಹಜವಾಗಿ ಅನ್ಸುತ್ತೆ. ನಾವು ಪಕ್ಕದ ಕೇರಳವನ್ನ ನೋಡೋಣ. ಕೇರಳದಲ್ಲಿರುವಂತಹ ಸನ್ನಿವೇಶವನ್ನ ನಾವೇನಾದ್ರು ಗಮನಿಸಿದ್ರೆ ಓಕೆ, ಅಂತದೊಂದು ನಿಯಮವನ್ನ ವಿನಾಯಿತಿಯನ್ನ ನಾವು ಕೊಡಬಹುದು ಅಂತ ಅಂದ್ಕೊಳ್ಬಹುದು. ಯಾಕಂತಂದ್ರೆ ಕೇರಳದಲ್ಲಿ ಕಳೆದ 3-4 ದಿನಗಳಿಂದ ಒಂದೊಂದೇ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ರಿಕವರಿ ರೇಟ್ ಕೂಡ ಬಹಳ ಚೆನ್ನಾಗಿದೆ. ಕೆಲವು ಮಂದಿ ಇನ್ನು ಹಾಸ್ಪಿಟಲ್ ನಲ್ಲಿರುವಂತದ್ದು, ಬಹುತೇಕ ಅಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಅಂತ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಇದೆಯಾ? ಖಂಡಿತ ಇಲ್ಲ. ಇನ್ನೂ ಕೂಡ ಹಲವಾರು ಮಂದಿ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಸಾವಿರಾರು ಮಂದಿಯನ್ನ ಕ್ವಾರಂಟೈನ್ ನಲ್ಲಿಟ್ಟು, 100 ಮಂದಿಯನ್ನ ಐಸೋಲೇಷನ್ ನಲ್ಲಿಟ್ಟು ಗಮನ ಕೊಡಲಾಗಿದೆ. ಪ್ರತಿನಿತ್ಯ 100 ಟೆಸ್ಟಿಂಗ್ ಗಳು ನಡೀತಾ ಇದೆ. ಅದರಲ್ಲಿ 10 ಮಂದಿಗೆ ಸೋಂಕಿರುವಂತದ್ದು ದೃಢಪಡ್ತಾ ಇದೆ. ಇಂಥ ಟೈಮ್ ನಲ್ಲಿ ಯಾವ ಆಧಾರದಲ್ಲಿ ಇವರು ಲಾಕ್ಡೌನ್ ನಿಯಮವನ್ನ ಸಡಿಲಿಕೆ ಮಾಡಿದ್ದಾರೆ? ಆಮೇಲೆ ಜನ ಒಂದು ಸೂಕ್ಷ್ಮವಾಗಿ ಗಮನಿಸಬಹುದು, ಇಷ್ಟೆಲ್ಲ ಕಠಿಣ ನಿಯಮ ಇದ್ದಂತ ಸಂದರ್ಭದಲ್ಲೇ ಕೆಲ ಮಂದಿ ಲಾಕ್ಡೌನ್ ಅನ್ನ ಹೇಗೆ ಪಾಲಿಸ್ತಾ ಇದ್ರು ಅನ್ನೋದು ನಿಮ್ಗೆ ಗೊತ್ತಿರೋ ಸಂಗತಿನೇ. ಬೇಕಾಬಿಟ್ಟಿಯಾಗಿ ಓಡಾಡ್ಕೊಂಡಿದ್ರು, ಬೇಕಾಬಿಟ್ಟಿಯಾಗಿ ಮಾರ್ಕೆಟ್ ನಲ್ಲಿ APMCಯಲ್ಲಿ ಅಲ್ಲಿ ಅಂತರವನ್ನ ಕಾಯ್ದುಕೊಳ್ಳದೆ ಒಟ್ರಾಶಿಯಾಗಿ ಓಡಾಡ್ಕೊಂಡಿದ್ದಂತ ಮಂದಿಯನ್ನ ನೀವು ಗಮನಿಸಿದೀರಾ. ಈಗ ಲಾಕ್ಡೌನ್ ನ ನಿಯಮವನ್ನೇ ಸಡಿಲಿಕೆ ಮಾಡಿದ್ರೆ ಇನ್ಯಾವ ಮಟ್ಟಿಗೆ ಜನ ಹಾಗಾದ್ರೆ ಮಾತು ಕೇಳಬಹುದು? ಇನ್ಯಾವ ಮಟ್ಟಿಗೆ ಲಾಕ್ಡೌನ್ ಅನ್ನ ಪಾಲಿಸಬಹುದು? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇಲ್ಲಿ ತನಕನೂ ಕೂಡ ಕೆಲ ಹುಡುಗರು, ಪುಂಡ್ರು ಇವರೆಲ್ಲ ಸುಮ್ಮನೆ ಮನೇಲಿ ಕೂರ್ತಿದ್ರು. ಕಾರಣ ಅಂತ ಅಂದ್ರೆ ಪೊಲೀಸರು ನಮ್ಮನ್ನ ನೋಡಿದ್ರೆ ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರ ಹತ್ರ ಹೋದ್ರೆ ಲಾಠಿ ರುಚಿ ಬೀಳುತ್ತೆ ಅಂತ ಹೇಳ್ಕೊಂಡು. ಆದ್ರೆ ಇನ್ಮೇಲೆ ಅಂತವರು ಕೂಡ ಮನೆಯಿಂದ ಹೊರಗೆ ಓಡಾಡೋಕೆ ಶುರು ಮಾಡ್ತಾರೆ. ಆಮೇಲೆ ಕೆಲವೊಂದು ಏರಿಯಾಗಳಲ್ಲಿ ಅದು ಬಹಳ ಸೇಫ್ ಝೋನ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಅಲ್ಲಿ ಪಾಸಿಟಿವ್ ಪ್ರಕರಣಗಳಿರ್ಬೋದು ಅಂತ ಚಾನ್ಸಸ್ ಇರುತ್ತೆ. ಅದು ಹೊರಗೆ ಬಂದಿರುವಂತ ಚಾನ್ಸಸ್ ತೀರಾ ಕಮ್ಮಿ ಇದ್ರೂ ಕೂಡ ಅಂತಹದ್ದು ಒಳಗುಟ್ಟಾಗೆ ಇರುತ್ತೆ. ಸೊ ಅಂತವರೆಲ್ಲ ಈಗ ಹೊರಗೆ ಬರ್ತಾರೆ, ಹೊರಗೂ ಕೂಡ ಹೊರಡೋದಕ್ಕೆ ಕಾರಣ ಆಗುತ್ತೆ. ಇಷ್ಟು ಅವಸರದಲ್ಲಿ 3 ಜಿಲ್ಲೆಗಳಿಗೆ ತಿರುಗಾಡೋಕೆ ಅವಕಾಶ ಕೊಟ್ಟಿದಾರಲ್ಲ, ಅದರಲ್ಲೂ ಕೂಡ ಬೆಂಗಳೂರು ರೂರಲ್ ಜೊತೆಗೆ ರಾಮನಗರದ ಮಂದಿ ತಿರುಗಾಡೋದಕ್ಕೆ ಅವಕಾಶನ, ಒಂದು ಜಿಲ್ಲೆ ನಡುವೆ ಮತ್ತೊಂದು ಜಿಲ್ಲೆಗೆ ಹೋಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ. ಬೆಂಗಳೂರು ಕಂಪ್ಲೀಟ್ ರೆಡ್ ಝೋನ್ ನಲ್ಲಿದೆ. 32 ವಾರ್ಡ್ಗಳನ್ನ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ರೆಡ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಈಗ ಹೇಳಿದ್ರಲ್ಲ ಕಂಟೈನ್ಮೆಂಟ್ ಝೋನ್ ಅಂತೇಳಿ, ಬಹುತೇಕ ಈ 32 ವಾರ್ಡ್ಗಳು ಕೂಡ ಕಂಟೈನ್ಮೆಂಟ್ ಝೋನ್ ನಲ್ಲೇ ಬರ್ತವೆ. ಅಂತಹ ಝೋನ್ ನಲ್ಲಿರುವಂತ ಬೆಂಗಳೂರಿಗೆ ಓಡಾಡೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನು ರಾಮನಗರ ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತ ಮಂದಿ ಸುಮ್ಮನೆ ಇರ್ತಾರ? ಅದರಲ್ಲೂ ಕೂಡ ಕಾರ್ನಲ್ಲಿ ಓಡಾಡೋರು ಪ್ರತಿನಿತ್ಯ ಬೈಕ್ನಲ್ಲಾದ್ರೂ ಓಡಾಡೋಕೆ ಪ್ರಯತ್ನವನ್ನ ಪಡ್ತಾರೆ. ಎಂತಹ ದೊಡ್ಡ ಅನಾಹುತಕ್ಕೆ ಇದು ಕಾರಣ ಆಗಬಹುದು. ಲಾಕ್ಡೌನ್ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಬೈಕ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದು ಯಾವ ಆಧಾರದ ಮೇಲೆ ಕೊಟ್ಟಿರುವಂತಹ ಅನುಮತಿ? 50 ಲಕ್ಷ ಬೈಕ್ಗಳು ಬೆಂಗಳೂರಿನ ರಸ್ತೆಗಿಳಿದ್ರೆ ಅದನ್ನ ನಿಯಂತ್ರಿಸೋದು ಹೇಗೆ? ಪಾಸ್ ಇದ್ದಂತ ಸಂದರ್ಭದಲ್ಲೇ ಪೊಲೀಸರಿಗೆ ಬೈಕ್ ಸವಾರರನ್ನ ನಿಯಂತ್ರಿಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಇನ್ನು ಪಾಸ್ ಅವಶ್ಯಕತೆ ಇಲ್ಲ ಅಂತ ಬೈಕ್ ಸವಾರರಿಗೆ ರಸ್ತೆಗಿಳಿಯೋದಕ್ಕೆ ಅವಕಾಶ ಕೊಟ್ರೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಲಾಕ್ಡೌನ್ ಇದ್ರೂ ಕೂಡ ಬೈಕ್ ಸಂಚಾರ ಏನಾದ್ರೂ ಬೆಂಗಳೂರಿನಲ್ಲಿ ನಂತರದ 20ನೇ ತಾರೀಕಿನ ನಂತರದಲ್ಲಿ ನಾವು ನೋಡಿದ್ರೆ ನಿಮ್ಗೆ ಸಹಜವಾಗಿ ಅನ್ಸುತ್ತೆ ಇದು ಯಾವ ಮಟ್ಟಿಗಿನ ಅನಾಹುತಕ್ಕೆ ದಾರಿ ಮಾಡ್ಕೊಡ್ಬೋದು ಅಂತ. ಒಂದು ಅಂದಾಜಿನ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಸುಮಾರು 1,05,00,000ಕ್ಕೂ ಹೆಚ್ಚಿನ ವೆಹಿಕಲ್ಗಳಿದೆ. ಪ್ರತಿನಿತ್ಯನೂ ಕೂಡ ಸಾವಿರಾರು ವೆಹಿಕಲ್ಗಳು ಹೊಸದಾಗಿ ಕೊಳ್ತಾರೆ, ಹೊಸದಾಗಿ ರಿಜಿಸ್ಟ್ರೇಷನ್ಗಳಾಗ್ತಾ ಇರುತ್ತವೆ.
ಅದರಲ್ಲಿ ಬೈಕ್ಗಳ ಸಂಖ್ಯೆನೇ ಸುಮಾರು 50 ಲಕ್ಷಕ್ಕೂ ಹೆಚ್ಚು, 1.5 ಕೋಟಿಗೂ ಹೆಚ್ಚಿದೆ ಬಹುಶಃ ವೆಹಿಕಲ್ಗಳ ಸಂಖ್ಯೆ. 1.5 ಅನ್ನುವಂಥದ್ದನ್ನ ಹಿಂದೆ ನಾವು ಅಂಕಿ ಅಂಶ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು ನಮಗೆ. ಅಂದ್ರೆ ಬರುವಂಥವ್ರು ಹೋಗುವಂಥವ್ರು ಈ ರೀತಿಯಾಗಿಯೂ ಕೂಡ ಸಾವಿರಾರು ವೆಹಿಕಲ್ಗಳು ಇರುತ್ತವೆ, ಪ್ರತಿನಿತ್ಯನೂ ಕೂಡ ಓಡಾಡುವಂಥದ್ದು. ರಿಜಿಸ್ಟ್ರೇಷನ್ನೇ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ಗಳಾಗುತ್ತೆ, ಅದರಲ್ಲಿ ಬೈಕ್ಗಳ ಸಂಖ್ಯೆನೇ ಲಕ್ಷಾಂತರ ಇದೆ. ಸೊ ಅಂತಹ ಬೈಕ್ಗಳು ಏನಾದರೂ ಆ ರೀತಿಯಾಗಿ ಲಕ್ಷ ಸಂಖ್ಯೆಯಲ್ಲಿ ರಸ್ತೆಗಿಳಿದ್ರೆ ಅದು ಯಾವ ರೀತಿಯಾದಂತಹ ಲಾಕ್ಡೌನ್ ಆಗುತ್ತೆ, ಅದು ಯಾವ ತೆರನಾದಂತಹ ಏನು ಮುನ್ನೆಚ್ಚರಿಕೆ ಆಗುತ್ತೆ, ಅಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು, ಇದೆಲ್ಲ ಯಾವ ಮಟ್ಟಿಗೆ ನಾವು ನಿರೀಕ್ಷೆ ಮಾಡ್ಬೋದು? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಪಾಸ್ ಬೇರೆ ಬೇಡ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದು ದೊಡ್ಡ ದುರಂತಕ್ಕೆ ಅವಕಾಶ ಕೊಡ್ಬೋದಾ ಅಂತ ಚಾನ್ಸಸ್ ಇರುತ್ತೆ. ಹೀಗಾಗಿನೇ ಈ ಬಹಳಷ್ಟು ನಾವು ಗಮನಿಸಿದ್ದೀವಿ, ಬಹುತೇಕ ಯಾವ ರಾಜ್ಯದಲ್ಲೂ ಕೂಡ ನಾವು ಕೇರಳದಲ್ಲಿ ಇಷ್ಟೊಂದು ಕಂಟ್ರೋಲಿಗೆ ತಂದರೂ ಕೂಡ ಅಲ್ಲಿ ಈ ಮಟ್ಟಿನ ಸಡಿಲಿಕೆ ಆಗಿದೆಯಾ ಅನ್ನುವಂಥ ನಾವು ನೋಡಬೇಕಿದೆ. ನಾನು ಮೊದಲೇ ಹೇಳಿದೆ, ಕೇರಳದಲ್ಲಿ ಪ್ರತಿನಿತ್ಯ ಒಂದೊಂದು ಪ್ರಕರಣಗಳು ಮಾತ್ರ ದಾಖಲಾಗ್ತಾ ಇರುವಂಥ ಸಂದರ್ಭ, ಆದರೂ ಕೂಡ ಅಲ್ಲಿನ ಸರ್ಕಾರ ಬಹಳ ಮುನ್ನೆಚ್ಚರಿಕೆ ತೆಗೆದುಕೊಂಡಿದೆ. ನಮ್ಮ ರಾಜ್ಯದಲ್ಲಿ ಕಳೆದ 2 ದಿನ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದೆ. ಪಂಜಾಬೋ, ರಾಜಸ್ಥಾನೋ, ಮಧ್ಯಪ್ರದೇಶೋ, ಆಮೇಲೆ ದೆಹಲಿ, ಈ ರಾಜ್ಯಗಳಲ್ಲಿ ಪತ್ತೆ ಆಗ್ತಾ ಇದ್ದಂಥ ಪ್ರಕರಣಗಳ ಲೆಕ್ಕದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಕರಣಗಳು ಪತ್ತೆಯಾಗಿದೆ. ಇವತ್ತಿನ್ನೂ ಕೂಡ ಇನ್ನೊಂದು ಹೆಲ್ತ್ ಬುಲೆಟಿನ್ ಬರೋಕಿದೆ. ಈಗ 12 ಪ್ರಕರಣಗಳು ಬೆಳಗ್ಗೆ ಪತ್ತೆ ಆಗಿದ್ರು ಕೂಡ ಇತರ 2 ದಿನಗಳಿಗೆ ಹೋಲಿಸ್ಕೊಂಡ್ರೆ ಕಮ್ಮಿ ಅಂತ ಅಂದ್ರೂ ಕೂಡ ಇನ್ನೂ ಒಂದು ಹೆಲ್ತ್ ಬುಲೆಟಿನ್ ಬರೋದಕ್ಕಿದೆ. ಸೊ ಆಗ ನೋಡ್ಬೇಕಿದೆ ಇನ್ನೆಷ್ಟು ಪ್ರಕರಣಗಳು ಪತ್ತೆ ಆಗಿದೆ, ಏನು ಎತ್ತ ಅನ್ನುವಂಥದ್ದನ್ನ. ಈ ರೀತಿಯಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಇದು ಯಾವ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ, ಯಾವ ಮಾಹಿತಿ, ಯಾವ ಮಾನದಂಡ, ಇದು ಬಹಳ ಗೊಂದಲಕ್ಕೆ ದೂಡ್ತಾ ಇದೆ. ಜಿಲ್ಲೆಗಳ ಒಳಗಡೆ ತಿರುಗಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಒಂದ್ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗೋದಕ್ಕೆ ಅವಕಾಶ ಇಲ್ಲ, ಆದ್ರೆ ಜಿಲ್ಲೆಗಳ ನಡುವೆ ಓಡಾಡೋಕೆ ಅವಕಾಶ ಇದೆ. ಗ್ರಾಮೀಣ ಭಾಗಕ್ಕೂ ಕೂಡ ಕೊರೋನಾ ನುಗ್ತಾ ಇದೆ, ನೀವು ಗಮನಿಸಿದೀರಾ. ಗ್ರಾಮಗಳು ಕೊರೋನಾ ಪೀಡಿತ ಆದ್ರೆ ರಾಜ್ಯವನ್ನ ಕಾಪಾಡೋದು ಯಾರು? ಈಗ ಹೇಗೋ ರಾಜ್ಯದ ಗ್ರಾಮಗಳ ಜನರು ಕೂಡ ನಮ್ಮ ಊರಿಗೆ ಬರಬೇಡಿ ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇದ್ರು. ಅವರೆಲ್ಲ ಸ್ವಯಂ ಒಂದಷ್ಟು ನಿರ್ಧಾರಕ್ಕೆ ಬಂದು ನಮ್ಮ ಗ್ರಾಮಗಳಿಗೆ ಯಾರು ಬರಬಾರ್ದು, ಹೇಗಿದ್ರು ಹೊರಗಡೆ ಓಡಾಡೋಕೆ ಅವಕಾಶ ಇಲ್ಲ, ನಮ್ಮ ಗ್ರಾಮಕ್ಕೂ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು. ಆಯಾ ಗ್ರಾಮಗಳಿಂದ ಯಾರು ಹೊರಗೋಗ್ಬಾರ್ದು ಅನ್ನುವಂಥ ರಿಸ್ಟ್ರಿಕ್ಷನ್ಸ್ ಕೂಡ ಹಲವು ಗ್ರಾಮಗಳಲ್ಲಿ ಹಾಕಿರೋದನ್ನ ನೋಡಿದ್ದೀವಿ. ಬಟ್ ನಾಡ್ದು 20ನೇ ತಾರೀಕಿನಿಂದ ಹಾಗಿರೋದಿಲ್ಲ. ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಯಾರು ಬೇಕಾದ್ರೂ ಹೋಗೋಕೆ ಅವಕಾಶ ಇರುತ್ತೆ, ಒಂದು ಗ್ರಾಮದಿಂದ ನಗರಕ್ಕೆ ಹೋಗೋಕ್ಕೂ ಅವಕಾಶಗಳಿರುತ್ತೆ, ಮತ್ತೊಂದು ಕಡೆ ನಗರದಿಂದ ಗ್ರಾಮಗಳಿಗೂ ಕೂಡ ಬರ್ತಾರೆ. ಇಂತಹ ಟೈಮ್ನಲ್ಲಿ ಗ್ರಾಮಗಳಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ನುಗ್ಗಿದ್ರೆ ಏನ್ ಕತೆ? ಈಗ ಬಳ್ಳಾರಿ, ಬೆಳಗಾವಿ, ವಿಜಯಪುರದಲ್ಲೆಲ್ಲ ಹೀಗೆ ಆಗಿದೆ, ಕೆಲವೊಂದಷ್ಟು ಗ್ರಾಮಗಳಲ್ಲಿ ಕಂಡು ಬಂದಿದೆ. ಆಮೇಲೆ ಸೋಂಕಿತರ ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲದೆ ಇರುವಂತವ್ರನ್ನ ನಾವು ನೋಡ್ತಾ ಇದೀವಿ. ರಸ್ತೆಗಳಲ್ಲಿ ಜನ ಹೆಚ್ಚಾಗಿ ಓಡಾಡೋದಕ್ಕೆ ಶುರು ಮಾಡ್ತಾರೆ. ಸಂತೆ, ಮಾರ್ಕೆಟ್, ವ್ಯಾಪಾರ ವಹಿವಾಟಿಗೆ ಜನ ಗುಂಪಾಗಿ ಇನ್ಮೇಲೆ ಸೇರ್ತಾರೆ. ಇಷ್ಟೆಲ್ಲ ವಿನಾಯಿತಿಯನ್ನ ಕೊಟ್ಟಂತ ನಂತರದಲ್ಲಿ ಇದನ್ನೆಲ್ಲ ಕೇಳೋರು ಯಾರು? ಪರಿಸ್ಥಿತಿ ಪೊಲೀಸರ ನಿಯಂತ್ರಣಕ್ಕೂ ಕೂಡ ಸಿಗದೇ ಇರೋ ಹಾಗಾಗುತ್ತೆ. ಯಾಕಂತಾದ್ರೆ ರಾಜ್ಯ ಸರ್ಕಾರನೇ ಅನುಮತಿ ಕೊಟ್ಟಿದೆ, 2 ವೀಲರ್ ಅಲ್ಲಿ ಓಡಾಡಿದ್ರೆ ನಿಮ್ಗೆ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ರಸ್ತೆಗಳಲ್ಲಿ ಆಗ ಜನಸಂಚಾರ ಹೆಚ್ಚಾಗುತ್ತೆ, ವಾಹನ ದಟ್ಟಣೆ ಹೆಚ್ಚಾಗುತ್ತೆ, ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ಈಗ ನಿನ್ನೆನೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, DCM ಅವರು ITBT ವಲಯಕ್ಕೆ ಓಡಾಡೋಕೆ ಅನುಮತಿಯನ್ನ ಕೊಟ್ಟಿದ್ದೆ. ಇದು ಯಾವ ಆಧಾರದ ಮೇಲೆ ಕೊಟ್ಟರು? ಬಹಳ ಜನ ಓಡಾಡ್ತಾರಲ್ವಾ ಬೆಂಗಳೂರಲ್ಲಿ, ಆಮೇಲೆ ಪಾಸ್ಗಳ ವ್ಯವಸ್ಥೆ ಬೇರೆ ಇಲ್ಲ ಅಂತೆ, ID ಕಾರ್ಡ್ ತೋರಿಸ್ಕೊಂಡು ಹೋದ್ರೆ ಸಾಕಂತೆ. ಹೀಗಾಗಿ ಹೇಗಿದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಉದ್ಭವ ಆಗ್ತಾ ಇತ್ತು. ಈಗ ITBT ಮಾತ್ರ ಅಲ್ಲ, 2 ವೀಲರ್ ಅಲ್ಲಿ ಓಡಾಡುವಂತ ಎಂಥವ್ರಿಗಾದ್ರೂ ಕೂಡ ಅವಕಾಶ ಸಿಕ್ಬಿಟ್ರೆ ಇದು ಎಂತಹ ಸಮಸ್ಯೆಗೆ ಕಾರಣ ಆಗ್ಬೋದು ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಈಗ ಆಲ್ರೆಡಿ ಬೆಂಗಳೂರು ಹೊರತುಪಡಿಸಿ ರಾಮನಗರ, ಬೆಂಗಳೂರು ರೂರಲ್ಲಿಂದ ಬೆಂಗಳೂರಿಗೆ ಬರೋಕೆ ಜನರಿಗೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು, ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಬಿಡಿ ಪಾಸ್ಗಳನ್ನು ಹೊರತುಪಡಿಸಿದ್ರೆ. ಬಟ್ ಈಗೆಲ್ಲ ಅವರು ನಾಳೆ 2 ವೀಲರ್ ಅಲ್ಲಿ ಓಡಾಡೋಕೆ ಶುರು ಮಾಡ್ತಾರೆ. ಅವರು ಬೆಂಗಳೂರಿನ ಒಳಗೆ ಮತ್ತೆ ಬರೋಕೆ ಅವಕಾಶ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೂ ಅವಕಾಶ ಇರುತ್ತೆ. ಆಮೇಲೆ ಇನ್ನೊಂದಂದ್ರೆ ರ್ಯಾಂಡಮ್ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆನೇ ಮಾಡಿಲ್ಲ ಇನ್ನೂ ಕೂಡ ರಾಜ್ಯದಲ್ಲಿ. ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕೋವಿಡ್ ಪರೀಕ್ಷೆ ನಡೆಸಿಲ್ಲ. ಇವತ್ತಿನಿಂದ ಒಂದು ಸೂಚನೆ ಕೊಟ್ಟಿದ್ದಾರೆ, ನಿನ್ನೆಯಿಂದ 100 ಮಂದಿಯನ್ನ ಪರೀಕ್ಷೆಗೆ ಒಳಪಡಿಸಿ ರ್ಯಾಂಡಮ್ ಆಗಿ. ಅಂದ್ರೆ ಯಾರಿಗೆಲ್ಲ ಶೀತ ಇದೆ, ಕೊರೋನಾದ ಗುಣಲಕ್ಷಣಗಳಿದೆ ಅಂತವ್ರನ್ನ ಕರ್ತಂದು ನೀವು ಪರೀಕ್ಷೆ ಮಾಡಿ. ನಿಮ್ಮ ಜಿಲ್ಲೆಗಳಲ್ಲಿ ಇಲ್ಲಿ ತನಕ ಕೊರೋನಾ ಪೀಡಿತರಿಲ್ಲ ಅಂತ ಅಂದ್ರೂ ಕೂಡ ನೀವು ಈಗ ಪರೀಕ್ಷೆ ಮಾಡಬೇಕು ಅನ್ನುವಂಥ ಸರ್ಕ್ಯುಲೇಷನ್ ನಿನ್ನೆ ಹೋಗಿದೆ. ಬಟ್ ಇನ್ನು ಆ ಪರೀಕ್ಷೆಯನ್ನೇ ಶುರು ಮಾಡದೇ ಇರುವಂತಹ ಸಂದರ್ಭದಲ್ಲಿ ಓಡಾಡೋಕೆ ಅವಕಾಶ ಕೊಟ್ರೆ ಎಂಥ ಕತೆ? ಆಯ್ತಪ್ಪ, ನಾಳೆಯಿಂದ ರ್ಯಾಂಡಮ್ ಆಗಿ ಪರೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ನೋಡ್ತಾ ಇದೀವಲ್ಲ, ಇಲ್ಲಿ ನಿನ್ನೆ ಅಷ್ಟೇ ನಾನು ಈಗ ತಾನೇ ಹೇಳಿದಾಗೆ ವಿಜಯ್ ಭಾಸ್ಕರ್ ಅವರು ಒಂದು ಪತ್ರವನ್ನ ಬರೆದಿರ್ತಾರೆ. ಮುಖ್ಯ ಕಾರ್ಯದರ್ಶಿ ಬಹಳಷ್ಟು ಜಿಲ್ಲೆಗಳು, ಅದರಲ್ಲಿ ಗ್ರೀನ್ ಝೋನ್ ಇರುವಂತಹ ಜಿಲ್ಲೆಗಳಿಗೆ ಅವರು ಸೂಚನೆಯನ್ನ ಕೊಟ್ಟಿರ್ತಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಯಾವುದೇ ತೆರನಾದ ಪ್ರಕರಣ ದಾಖಲಾಗಿಲ್ಲ, ಆದ್ರೆ
ರ್ಯಾಂಡಮ್ ಆಗಿ ನೀವು ಪರೀಕ್ಷೆಯನ್ನ ನಡೆಸಬೇಕಾಗುತ್ತೆ. ಇವತ್ತಿನಿಂದ ಪರೀಕ್ಷೆಯನ್ನ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅವಕಾಶ ಅಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದು ನಿನ್ನೆ ತಾನೇ ಮುಖ್ಯ ಕಾರ್ಯದರ್ಶಿಗಳು ಬರೆದಿರುವಂತ ಪತ್ರ. ನಾವೊಂದು ಜಸ್ಟ್ ಊಹೆ ಮಾಡ್ಕೊಳ್ಳೋಣ, ಗ್ರೀನ್ ಝೋನ್ ನಲ್ಲೂ ಕೂಡ ಏನಾದ್ರೂ ಈಗ ರ್ಯಾಂಡಮ್ ಪರೀಕ್ಷೆ ಮಾಡ್ತಾರೆ, ನಾಳೆ ನಾಡ್ದಂಗೆ ಅದರ ಪರೀಕ್ಷಾ ವರದಿ ಬರುತ್ತೆ. 21ನೇ ತಾರೀಕಿನ ಹಾಗೆ ಪರೀಕ್ಷಾ ವರದಿ ಏನಾದ್ರೂ ಬಂದು ಒಬ್ಬನಿಗೆ ಸೋಂಕಿದೆ ಅನ್ನುವಂಥದ್ದು ದೃಢಪಡುತ್ತೆ ಅಂತ ಅಂದ್ಕೊಳ್ಳೋಣ. ಇವತ್ತಿನಿಂದ ಆತ ಎಲ್ಲೆಲ್ಲಿ ಓಡಾಡೋಕೆ ಅವಕಾಶ ಇರುತ್ತೆ. 20ನೇ ತಾರೀಕಿನಿಂದ ಆತ ಎಲ್ಲೆಲ್ಲಿ ಹೆಂಗ್ ಹುಡುಕ್ತಾರೆ, ಪತ್ತೆ ಹಚ್ತಾರೆ? ಗ್ರಾಮದಲ್ಲೂ ಕೂಡ ನೂರಾರು ಕೇಸ್ಗಳು ಏನಾದ್ರೂ ಪತ್ತೆ ಆಗೋಕೆ ಶುರುವಾದ್ರೆ ಕೊರೋನಾ ಪಾಸಿಟಿವ್ ವ್ಯಕ್ತಿಗಳಿಗೆ ಐಸೋಲೇಷನ್ ವ್ಯವಸ್ಥೆ ಎಲ್ಲಿದೆ? ಈ ಬಗ್ಗೆ ರಾಜ್ಯ ಸರ್ಕಾರ ಕಿಂಚಿತ್ತಾದ್ರೂ ಆಲೋಚನೆ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನೀವೊಂದು ಊಹೆ ಮಾಡ್ಕೊಳ್ಳಿ, ನಮ್ಮ ರಾಜ್ಯದ ಹಲವು ಗ್ರಾಮಗಳಲ್ಲಿ ಜ್ವರ ಶೀತ ತೋರಿಸ್ಕೊಳ್ಳೋಕ್ಕೂ ಕೂಡ ಸರಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ರೆ ಅಲ್ಲಿ ವೈದ್ಯರಿಲ್ಲ. ಅಂಥದ್ರಲ್ಲಿ ಕೊರೋನಾ ಬಂದ್ರೆ ಏನ್ ಕತೆ? ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಅಡ್ಮಿಟ್ ಮಾಡಿಸ್ತಾರೆ? ಐಸೋಲೇಷನ್ ವಾರ್ಡ್ಗಳಿದ್ಯಾ? ಇದನ್ನೆಲ್ಲ ರಾಜ್ಯ ಸರ್ಕಾರ ಯೋಚನೆ ಮಾಡಿದ್ಯಾ? ತಮ್ಮಲ್ಲಿರುವಂತ ಸವಲತ್ತುಗಳು ಏನು ಅನ್ನೋದನ್ನ ಅವಲೋಕಿಸಿದ್ಯಾ ಇಂತಹದೊಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುನ್ನ? ಕೆಲವೊಂದು ರಾಜ್ಯಗಳಲ್ಲಿ ತೀರಾ ಕಮ್ಮಿ ಆಗ್ತಾ ಇದೆ ಪ್ರಕರಣಗಳು. ಅಂತ ರಾಜ್ಯವರ್ದವರೇ ಇನ್ನು 20ನೇ ತಾರೀಕಿನ ನಂತರದಲ್ಲಿ ಕೇಂದ್ರ ಸರ್ಕಾರ ಕೊಡ್ಬೋದಂತ ಗೈಡ್ಲೈನ್ಸ್ ಏನಿರುತ್ತೆ ಅನ್ನೋದನ್ನ ಅವಲೋಕಿಸ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಅಷ್ಟರ ಒಳಗಾಗಿ ಆತುರವಾಗಿ ಸರ್ಕಾರ ಇಂತಹದೊಂದು ನಿರ್ಧಾರ ತೆಗೆದುಕೊಂಡಿದ್ಯಲ್ಲ, ಇದು ಸ್ವಲ್ಪ ಎಡವಟ್ಟಾದ್ರೂ ಕೂಡ ಎಂಥ ಅನಾಹುತ, ಜನರ ಜೀವದ ಜೊತೆಗೆ ಆಟ ಆಡ್ದಂಗೆ ಆಗುತ್ತೆ. ರಾಜ್ಯ ಸರ್ಕಾರ ನಾನು ಮೊದಲೇ ಹೇಳಿದಾಗೆ ಇದು ಬಹಳ ರಿಸ್ಕಿ ನಿರ್ಧಾರ ಅವ್ರು ತೆಗೆದುಕೊಂಡಿರುವಂಥದ್ದು. ಬಹಳ ರಿಸ್ಕ್ ಇದೆ, ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬಹಳ ಅನಾಹುತ ಕಾರಣ ಆಗುವಂಥ ಅವಕಾಶಗಳಿದೆ. ಅದರ ನಡುವೆನೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಬಹಳ ರಿಸ್ಕಿ ನಿರ್ಧಾರ. ಆಮೇಲೆ ಬಹಳಷ್ಟು ಕೊರೋನಾ ಪಾಸಿಟಿವ್ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಆಗುವಂಥ ನಿರ್ಧಾರ ಆಗಿರುತ್ತೆ. ಆಮೇಲೆ ಜನರ ಜೀವದ ಜೊತೆಗೆ ಆಟ ಆಡುವಂಥ, ಆಮೇಲೆ ವೈದ್ಯರಿಗೆ ಮತ್ತಷ್ಟು ಹೆಚ್ಚು ಕೆಲಸ ಕೊಡುವಂಥ ನಿರ್ಧಾರ ಆಗಿದೆ ಇದು. ಈಗ ಆಲ್ರೆಡಿ ವೈದ್ಯರು ಕಳೆದ 1 ತಿಂಗಳಿಂದ ಎಡಬಿಡದೆ ದುಡಿತಾ ಇದ್ದಾರೆ. ತಮ್ಮ ಜೀವವನ್ನ ಪಣಕ್ಕಿಟ್ಟು ಅವರು ಇತರ ಜೀವ ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಇನ್ನೂ ಕೂಡ ತಮ್ಮ ಮನೆಗಳಿಗೆ ಹೋಗೋದಕ್ಕೂ ಕೂಡ ಅವಕಾಶ ಆಗಿಲ್ಲ. ಇಂಥ ಟೈಮ್ನಲ್ಲಿ ಸುಮ್ಮನೆ ಅಂತಹ ವೈದ್ಯರನ್ನ ಮತ್ತಷ್ಟು ಕೆಲಸ ಕಾರ್ಯಕ್ಕೆ ದೂಡುವಂಥ, ಮತ್ತಷ್ಟು ಸಮಸ್ಯೆಯನ್ನ ಅವರಿಗೆ ತಂದೊಡ್ಡುವಂತಹ ನಿರ್ಧಾರ ಇದಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈಗಲೂ ಕೂಡ ನಾವು ನಿನ್ನೆ ತನಕನೂ ಕೂಡ ಹಲವು ಪ್ರಕರಣಗಳಲ್ಲಿ ನೋಡ್ತಾ ಇದ್ದೀವಿ. ಒಂದಷ್ಟು ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲದೆ ಇರುವಂಥ ಪ್ರಕರಣಗಳು, ಸೋಂಕಿತರ ಜೊತೆಗೆ ಪ್ರಾಥಮಿಕ ಆಗಿರ್ಬೋದು ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥ ಪ್ರಕರಣಗಳು ಪತ್ತೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಪ್ರಕರಣಗಳನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ಸಮೂಹವಾಗಿ ಹರಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇನ್ನೂ ನಮಗೆ ವರದಿ ಬರಬೇಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಟ್ರೆ 3rd ಸ್ಟೇಜಿಗೆ ಖಡಾಖಂಡಿತವಾಗಿ ಹೋಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗದೆ ಇರುವಂಥ ಸನ್ನಿವೇಶ ಇದೆ. ಇಂಥ ಟೈಮ್ನಲ್ಲಿ ಓಡಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಎಂಥ ಸಮಸ್ಯೆ ಇದು. ಇನ್ನೊಂದು ವಿಚಾರ ನಾವು ಗಮನಿಸೋಣ. ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಇಲ್ಲೂ ಕೂಡ ಇದೇ ತರನಾದಂಥ ನಿರ್ಧಾರಕ್ಕೆ ಬರಲಾಗಿತ್ತು. ಹಲವು ನಿಯಮಗಳನ್ನು ಸಡಿಲಿಕೆ ಮಾಡಿದಂಥ ನಂತರದಲ್ಲಿ ಮತ್ತೆ ಯಥೇಚ್ಛವಾಗಿ ಪ್ರಕರಣಗಳು ಕಂಡು ಬಂದಂತಹ ಕಾರಣದಿಂದಾಗಿ ಅಲ್ಲಿ ಮತ್ತೆ ಹಲವು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ರ ಜೊತೆಗೆ ಲಾಕ್ಡೌನ್ ಅವಧಿಯನ್ನು ಮುಂದುವರಿಸ್ತಾ ಇರುವಂಥದ್ದನ್ನ ಜಪಾನಲ್ಲಿ, ಸೌತ್ ಕೊರಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ವುಹಾನ್ನ ವಿಚಾರವಾಗಿ ಬರೋಣ. ಚೀನಾದಲ್ಲಿ ವುಹಾನ್ನಲ್ಲಿ ಎಂಥ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಮಾಡಿದ್ರು, ಸೀಲ್ಡ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿರುವಂತ ವಿಚಾರನೆ. ಅಂತ ಕಟ್ಟುನಿಟ್ಟಿನ ಸೀಲ್ಡ್ ರಾಜ್ಯದಲ್ಲಿ ನಮ್ಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ವುಹಾನ್ನಲ್ಲಿ ಪ್ರತಿನಿತ್ಯನೂ ಕೂಡ ಹಲವು ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಇಂಥ ಸನ್ನಿವೇಶ ವಿಶ್ವದಾದ್ಯಂತ ಹಲವು ಕಡೆ ನಾವು ಗಮನಿಸ್ತಿದ್ದೀವಿ. ಅದಾದ್ರೂ ಕೂಡ ನಾವು ಎಡವಟ್ಟಿನ ನಿರ್ಧಾರಕ್ಕೆ ಬಂದಿದ್ದೀವ. ಆಮೇಲೆ ವೆಂಟಿಲೇಟರ್ ತರಿಸ್ತೀನಿ ಅಂತ ಸರ್ಕಾರ ಹೇಳಿತ್ತು, ಆದ್ರೆ ಪಕ್ಕಾ ಮಾಹಿತಿ ಇನ್ನೂ ಕೊಟ್ಟಿಲ್ಲ. ಜಿಲ್ಲಾಸ್ಪತ್ರೆಗಳಲ್ಲಿ ಕೊರೋನಾ ಬೆಡ್ ಹೆಚ್ಚಳದ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಹೌದಪ್ಪ, ನಮ್ಮಲ್ಲಿ ಎಲ್ಲ ರೀತಿಯಂತ ಸವಲತ್ತಿದೆ, ನಾವು ಎಲ್ಲದನ್ನು ಎದುರಿಸೋಕೆ ರೆಡಿ ಆಗಿದ್ದೀವಿ, ನಾವು ಕಲ್ತ್ಕೊಂಡಿದ್ದೀವಿ 1 ತಿಂಗಳಲ್ಲಿ, ಇನ್ನೇನಾಗುತ್ತೆ ನೋಡೋಣ, ಇಲ್ಲಿಂದ ನಾವು ಓಡಾಡೋಕ್ಕೆ ಅವಕಾಶ ಕೊಡೋಣ, ಕಾರ್ಖಾನೆಗಳು ಕೆಲಸ ಶುರು ಮಾಡಲಿ, ನಮ್ಗೆ ಆರ್ಥಿಕತೆ ಬಹಳ ಮುಖ್ಯ, ಈ ತರ ಅಂತ ದಿಟ್ಟತನದ ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆ ಅಂತ ನಾವು ಅಂದ್ಕೊಂಡ್ರು ಕೂಡ ಇವ್ರ ಹತ್ರ ಸವಲತ್ತಿದೆಯಾ? ವೆಂಟಿಲೇಟರ್ ಖರೀದಿ ಬಗ್ಗೆ 1000 ವೆಂಟಿಲೇಟರ್ ಅನ್ನ ನಮಗೆ ಒಪ್ಪಿಸಬೇಕು ಅಂತ ಹೇಳ್ಕೊಂಡು ಮೈಸೂರಿನ ಒಂದು ಕಂಪನಿ ಜೊತೆ ಒಡಂಬಡಿಕೆ ಮಾಡ್ಕೊಳ್ತೀವಿ ಅಂತ ಆರೋಗ್ಯ ಸಚಿವರು ಹೇಳಿದ್ದೇ ಬಂತು. ಆಮೇಲೆ ಮತ್ತೊಂದಷ್ಟು ಮಾತುಗಳು ಕೇಳ್ಬಂತು. ಸಚಿವರ ನಡುವೆನೆ ಹೊಂದಾಣಿಕೆ ಇಲ್ಲ. ಒಬ್ಬೊಬ್ರು ಸಚಿವರು ಒಂದೊಂದು ಕಂಪನಿಗೆ ಇಲ್ಲಿ ವೆಂಟಿಲೇಟರ್ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂಗಾಗಿ ವೆಂಟಿಲೇಟರ್ ಖರೀದಿ ಒಪ್ಪಂದ ಆಗ್ತಾ ಇಲ್ಲ ಅನ್ನುವಂತ ಆರೋಪನೂ ಕೂಡ ಕೇಳ್ಬಂತು. ಏನೇ ಆಗ್ಲಿ, ಆ ವೆಂಟಿಲೇಟರ್ ಖರೀದಿ ಬಗ್ಗೆ ರಾಜ್ಯ ಸರ್ಕಾರ ಇಲ್ಲಿ ತನಕ ಏನೋ ಸ್ಪಷ್ಟ ಮಾಹಿತಿ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ರೆಡ್ ಝೋನ್ ನಲ್ಲಿರುವಂತ ಲಾಕ್ಡೌನ್ ಸಡಿಲಿಕೆಯಿಂದ ಬೆಂಗಳೂರು ನರಳಾಡಬಹುದಾ ಅಂತ ಚಾನ್ಸಸ್ ಇರುತ್ತೆ.
ಹೌದು, ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಂಟೈನ್ಮೆಂಟ್ ಝೋನ್ ನಲ್ಲಿರುವಂತಹ ಪ್ರದೇಶಗಳು ಏನೇನಿದೆಯಲ್ಲ, ಸೊ ಅದ್ರಲ್ಲಿ ಯಥಾಸ್ಥಿತಿ ಅಂತ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ. ಆದ್ರೆ ಅವ್ರ ಅಕ್ಕಪಕ್ಕದ ಏರಿಯಾದಲ್ಲಿ ವೆಹಿಕಲ್ಗಳು ಓಡಾಡ್ತಾ ಇರುತ್ತವೆ. ಆ ಲಾಕ್ಡೌನ್ ನಲ್ಲಿರುವಂತಹ ಏರಿಯಾದವರು ಕೂಡ ಹೊರಗಡೆ ಹೋಗೋದಕ್ಕೆ ಅವರಿಗೆ ಹೆಂಗೋ ಒಂದು ಪ್ರಯತ್ನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಈಗ ನಾವು ನೋಡೋಣ, ಪಾದರಾಯನ್ಪುರ, ಬಾಪೂಜಿ ನಗರ ಇವ್ರು ಸೀಲ್ಡ್ ಮಾಡಿದ್ದಾರೆ. ಹಾಗಂತ ಆ ಏರಿಯಾದಲ್ಲಿರುವಂತ ಮಂದಿಗೆ ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ವಾ? ಪ್ರತಿನಿತ್ಯ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಈಗ ಏನಾದ್ರೂ ಬೈಕ್ಗಳಲ್ಲೂ ಓಡಾಡೋಕೆ ಅವಕಾಶ ಕೊಟ್ರೆ ಅವರು ಮತ್ತೆ ಬರ್ತಾರೆ ತಮ್ಮ ಏರಿಯಾದ ಹೊರಗೆ, ತಮ್ಮ ಫ್ರೆಂಡ್ಸ್ ಅನ್ನ ಕರೆಸ್ಕೊಳ್ತಾರೆ, ಬೈಕ್ ತೆಗೆದುಕೊಳ್ತಾರೆ, ಓಡಾಡೋಕೆ ಶುರು ಮಾಡ್ತಾರೆ. ಎಂಥ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟ ಹಾಗಾಗುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ರಾಜ್ಯ ಸರ್ಕಾರ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಿದೆ. ನಮ್ಮ ಬೆಂಗಳೂರಿನ ವಿಚಾರವಾಗಿ ಬರೋದಾದ್ರೆ, ITBTಯಲ್ಲಿ ಕೆಲಸ ಮಾಡ್ತಾ ಇರುವಂತ ಲಕ್ಷಾಂತರ ಉದ್ಯೋಗಿಗಳಿದ್ದಾರೆ. 3.5 ಲಕ್ಷಕ್ಕೂ ಅಧಿಕ IT ಉದ್ಯೋಗಿಗಳಿದ್ದಾರೆ. ಲಕ್ಷಾಂತರ ಬೈಕ್ಗಳನ್ನ ಅವ್ರು ತೆಗೆದುಕೊಂಡು ಬರ್ತಾರೆ. ಇವರೆಲ್ಲ ಸಿಲಿಕಾನ್ ಸಿಟಿ ರಸ್ತೆಗಳಿದ್ರೆ ಗತಿ ಏನು? 3.5 ಲಕ್ಷ IT ಮಂದಿ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಹೇಳಿರುವಂತ ರೀತಿಯಾಗಿ 33% ಅಂತ ಬಂದ್ರು ಕೂಡ 1 ಲಕ್ಷ ದಾಟುತ್ತೆ ಅವ್ರ ನಾಡದಿಂದ ಓಡಾಡುವಂಥದ್ದು. ಆಮೇಲೆ ID ಕಾರ್ಡ್ ತೋರಿಸಿ ಹೋಗ್ಬಹುದು ಅನ್ನುವಂಥ ಕಾರಣ ಕೊಟ್ಟಿರುವಂಥ ಕಾರಣದಿಂದಾಗಿ ಇನ್ನೂ ಅದರ ಸಂಖ್ಯೆ ಹೆಚ್ಚಿಗೆ ಇರುತ್ತೆ, ಬಿಟ್ರೆ ಕಮ್ಮಿ ಅಂತೂ ಇರಲ್ಲ. ಇಂಥ ಟೈಮ್ನಲ್ಲೇ ಅವ್ರು ಲಕ್ಷಾಂತರ ಮಂದಿ ಓಡಾಡೋಕೆ ಅವರು ರೆಡಿ ಆಗ್ತಾರೆ. ಬೈಕ್ಗಳನ್ನು ತೆಗೆದುಕೊಂಡು ರಸ್ತೆಗಿಳಿಸ್ತಾರೆ, ಅವರು ಕೂಡ ಓಡಾಡ್ತಾರೆ ವೆಹಿಕಲ್ಗಳಲ್ಲಿ ಅವರು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಅವರವರ ಫ್ಲೋರ್ನಲ್ಲಿ ಅವರು ಹೇಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಇದೆಲ್ಲವೂ ಕೂಡ ಇನ್ನೂ ಭಾಳ ಅಸ್ಪಷ್ಟತೆ ಇದೆ. ಒಂದು ಕಂಪನಿಯಲ್ಲಿ 100 ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 33 ಮಂದಿಗೆ ಮಾತ್ರ ಅವಕಾಶ ಅನ್ನುವಂಥ ರೀತಿಯಾಗಿ ಸರ್ಕಾರ ಹೇಳಿದೆ. ಬಟ್ ಆ 33 ಮಂದಿಯನ್ನು ಗುರುತಿಸೋದು ಹೇಗೆ, ಅದರಲ್ಲಿ ಹೇಗೆ ನಿಯಮ ಪಾಲನೆ ಆಗುತ್ತೆ, ಇದು ಕೂಡ ಗೊಂದಲ ಇದೆ. ಇಷ್ಟೆಲ್ಲ ಗೊಂದಲ ಇರುವಂತಹ ಸಂದರ್ಭದಲ್ಲೇ ಅದರ ಜೊತೆಗೆ ಇನ್ನೂ ಒಂದಷ್ಟಕ್ಕೆ ವಿನಾಯಿತಿಯನ್ನ ಈಗ ಕೊಟ್ಟಿದ್ದಾರಲ್ಲ, ಇದು ಯಾವ ಮಾನದಂಡದ ಮೇಲೆ ಕೊಟ್ಟಿರುವಂತಹ ವಿನಾಯಿತಿ? ಇದು ಈಗ ಸದ್ಯ ಹೇಗೋ ಸ್ವಲ್ಪ ದೂರ ಆಗ್ತಾ ಇರುವಂತಹ ಮಾರಿಯನ್ನ ಮತ್ತೆ ನಾವು ಹೆಬ್ಬಾಗಿಲ ಮುಖಾಂತರವಾಗಿ ಒಳಗೆ ಕರ್ಕೊಂಡಂಗಲ್ವಾ? ಮೊನ್ನೆ 36 ಇತ್ತು. ಅದೇ ಈಗ ಅಂಕಿ ಸಂಖ್ಯೆನೇ ಬಹಳ ಭಯ ಹುಟ್ಟಿಸೋದು. ಮೊನ್ನೆ 36 ಮಂದಿ, ನಿನ್ನೆ 44 ಮಂದಿ, ಇವತ್ತು ಬೆಳಗಿನ ವರದಿಯಲ್ಲಿ 12, ಇನ್ನೂ ಕೂಡ ಸಂಜೆ ವರದಿ ಬರಬೇಕಿದೆ. ಇಂಥ ಟೈಮ್ನಲ್ಲಿ ಸಂಜೆ ಹೆಲ್ತ್ ಬುಲೆಟಿನ್ ಬರಬೇಕಿದೆ. ಅದ್ರಲ್ಲಿ ಆಯ್ತು 4, 5 ಅಂತ ಆದ್ರೂ ಕೂಡ ಇವತ್ತು ಡಬಲ್ ಡಿಜಿಟ್ ಏನಾ? ಸೊ ಹೀಗೆ ಪ್ರತಿನಿತ್ಯನೂ ಕೂಡ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ನಿರ್ಧಾರಕ್ಕೆ ಬಂದ್ರು? ಪ್ರತಿನಿತ್ಯನೂ ಕೂಡ ಬಹಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗಿ ನಾವು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೀವಿ, ಸಮಸ್ಯೆ ಬಗೆಹರಿತಾ ಇದೆ ಅನ್ನುವಂತ ಕಾನ್ಫಿಡೆನ್ಸ್ ಬಂದಾಗ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಂದರ್ಥ. ಸಂಖ್ಯೆ ದಿನ ಬಿಟ್ಟು ದಿನ ಹೆಚ್ಚಾಗ್ತಾ ಇರುವಂತ ಸಂದರ್ಭದಲ್ಲಿ ಇಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಈ ಯಾವ ಆಲೋಚನೆ ಮಾಡಿದ್ದಾರೆ, ಯಾವ ತರ ಅಂತ ಸಲಹೆಗಳನ್ನ ಯಾರು ಕೊಟ್ಟಿದ್ದಾರೆ ಇವರಿಗೆ? ಮೊನ್ನೆ ವೈದ್ಯರ ಮುಖೇನವಾಗಿ ರಚಿಸಲಾಗಿದ್ದಂತ ಟಾಸ್ಕ್ ಫೋರ್ಸ್ ಸಂಬಂಧಪಟ್ಟಂತ ವೈದ್ಯಾಧಿಕಾರಿಗಳೇ ಹೇಳಿದ್ರು ಇನ್ನೂ 1 ತಿಂಗಳು ಹೆಚ್ಚು ಕಮ್ಮಿ ಲಾಕ್ಡೌನ್ ಮುಂದುವರಿಬೇಕಾಗುತ್ತೆ ಅನ್ನುವಂತ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದರು. ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ರಿಯಾಯಿತಿಯನ್ನ ವಿನಾಯಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವ ಆಧಾರದ ಮೇಲೆ ಇವರು ಕೊಡ್ತಾ ಇರುವಂತಹ ವಿನಾಯಿತಿ? ಇದು ಬಹಳ ಸ್ಪಷ್ಟತೆ ಇಲ್ಲದೆ ಇರುವಂತಹ ವಿನಾಯಿತಿ ಆಗಿದೆ, ಸ್ಪಷ್ಟತೆ ಇಲ್ಲದೆ ಇರುವಂತಹ ನಿರ್ಧಾರ ಆಗಿದೆ. ಅಧಿಕಾರಿಗಳ ಜೊತೆಗೆ ಸಭೆ ನಡೆಸುವಂಥ ಸಂದರ್ಭದಲ್ಲಿ ಗೊತ್ತಿಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಹೇಗೆ ಇವರು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಿಭಾಯಿಸ್ತಾರೆ ಅನ್ನೋದು ಬಹಳ ಅಸ್ಪಷ್ಟತೆ ಇದೆ. ಹೆಂಗೋ ಪೊಲೀಸರು ಮಾತನ್ನ ಇಲ್ಲಿ ತನಕ ಜನ ಕೇಳ್ತಾ ಇದ್ರು, ನಾಡ್ದಿಂದ ಪೊಲೀಸರು ಮಾತನ್ನೂ ಕೂಡ ಕೇಳದೇ ಇರುವಂಥ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಇಲ್ಲ. ಲಾಠಿಗಾದರೂ ಹೆದರ್ತಾ ಇದ್ರು, ಇನ್ನು ಲಾಠಿಗೂ ಕೂಡ ಭಯ ಪಡದೇ ಇರುವಂಥ ಸನ್ನಿವೇಶ ಬರುತ್ತೆ. ಆಮೇಲೆ ಬೈಕ್ನಲ್ಲಿ ಓಡಾಡೋದಕ್ಕೆ ವಿನಾಯಿತಿ ಬೇರೆ ಇದೆ. ಇನ್ಯಾರು ಕೂಡ ಜನರನ್ನ ಕೆಲವೊಂದಷ್ಟು ಮಂದಿಯನ್ನಂತೂ ಪ್ರಶ್ನೆ ಮಾಡೋಕ್ಕಾಗದೇ ಇರುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದೇ ಹೇಳಿದ್ರು, ನಾಡ್ದು 20ನೇ ತಾರೀಕಿನ ನಂತರದಲ್ಲಿ ಒಂದಷ್ಟು ವಿನಾಯಿತಿಯನ್ನೇನಾದ್ರು ಕೊಡ್ಬೋದೋ ಏನು ಎತ್ತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ 20ನೇ ತಾರೀಕಿನ ತನಕ ಅಂತೂ ಡಬಲ್ ಲಾಕ್ಡೌನ್ ಅನ್ನುವಂಥ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ಮೊನ್ನೆ ಪ್ರಧಾನಿಯವರು ಕೂಡ ಹೇಳಿದ್ರು. ಆದರೆ ನಾಡಿದ್ದು ಪ್ರಧಾನಿಯವರು ಕೊಡಬಹುದಾದಂಥ ಅಥವಾ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುನ್ನನೇ ಈ ರೀತಿಯಾದಂಥ ಒಂದು ವಿನಾಯಿತಿಯನ್ನ ರಾಜ್ಯ ಸರ್ಕಾರನೇ ಕೊಟ್ಟಿದೆ ಅಂತ ಅಂದ್ರೆ ಇದು ಯಾವ ಮಾನದಂಡದ ಮೇಲಿನ ನಿರ್ಧಾರ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದು, ಪದೇ ಪದೇ ಅದಕ್ಕೆ ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಜನರ ಜೀವದ ಜೊತೆಗೆ ಆಟ ಆಡುವಂಥ ನಿರ್ಧಾರ ಆಗಿರುತ್ತೆ. ಜನರ ಜೀವವನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಬಹುದಾದಂತಹ ನಿರ್ಧಾರ ಆಗಿರುತ್ತೆ. ಬೀದಿಲಿ ಓಡಾಡ್ತಾ ಇರುವಂಥ ಮಾರಿಯನ್ನ
ಹೆಬ್ಬಾಗಿಲು ಮುಖಾಂತರವಾಗಿ ಮತ್ತೆ ಒಳಗೆ ಬಿಡ್ಕೊಳ್ಳುವಂತ ನಿರ್ಧಾರ ಆಗಿರುತ್ತೆ. ವುಹಾನ್ನ ವಿಚಾರವಾಗಿ ನಾವು ಬಂದರೂ ಕೂಡ ಅಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಸೀಲ್ಡ್ ಮಾಡಿದಂಥ ನಂತರದಲ್ಲೂ ಕೂಡ ಈಗಲೂ ಕೂಡ ಅಲ್ಲಿ ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ನೀವು ಗಮನಿಸಿರ್ಬೋದು, ನಿನ್ನೆ ವುಹಾನ್ನಲ್ಲೇ 50%ಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ವು ಅನ್ನುವಂಥ ಸಂಖ್ಯೆಯನ್ನ ಮತ್ತೆ ಚೀನಾ ಕೊಟ್ಟಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅದು ಮೊನ್ನೆಯಿಂದ ಆಗಿರುವಂಥದ್ದು ಅಥವಾ ಹಿಂದಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಚೀನಾ ಯಾವುದೇ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಇಂಥ ಸಂದಿಗ್ಧ ಸ್ಥಿತಿ ಇದೆ. ಯಾವ ರಾಜ್ಯನೂ ಕೂಡ ಇಲ್ಲಿ ತನಕ ಇಂಥ ನಿರ್ಧಾರ ತೆಗೆದುಕೊಂಡಿಲ್ಲ, ಇಂಥ ವಿನಾಯಿತಿಯನ್ನ ಕೊಟ್ಟಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಬಹುಶಃ ಯಾವುದಾದ್ರೂ ಒಂದು ರಾಜ್ಯ ಇಂಥದ್ದೊಂದು ನಿಯಮವನ್ನ ಸಡಿಲಿಕೆ ಮಾಡ್ಬೋದು ಅಂತ ಅಂದ್ರೆ ಅದು ಕೇರಳ. ಯಾಕಂತಂದ್ರೆ ಅಲ್ಲಿ ಪ್ರಕರಣಗಳು ತೀರಾ ಕಮ್ಮಿಯಾಗಿ ದಾಖಲಾಗ್ತಾ ಇದೆ, ರಿಕವರಿ ರೇಟ್ ತುಂಬಾ ಚೆನ್ನಾಗಿದೆ. ಕೇರಳದವರೇ ನಾಡ್ದು 20ನೇ ತಾರೀಕಿನ ತನಕ ಮುಂದೇನಾಗುತ್ತೆ ನೋಡೋಣ ಅನ್ನುವಂತ ಯೋಚನೆಯಲ್ಲಿದ್ದಾರೆ. ಈ ಮಟ್ಟಿಗಿನ ವಿನಾಯಿತಿಯನ್ನ ಕೇರಳದಲ್ಲೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಯಾವ ಆಧಾರದ ಮೇಲೆ ಇಂತಹದೊಂದು ವಿನಾಯಿತಿಯನ್ನ ಕೊಟ್ಟಿದೆ? ಏನಾದ್ರೂ ಕೇಂದ್ರದಿಂದಲೇ ಕರ್ನಾಟಕಕ್ಕೆ ಬಂದಿದ್ಯಾ ಸೂಚನೆ, ನೀವು ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ, ನಿಮ್ಮಲ್ಲಿರುವಂತ ಸೋಂಕಿತರ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ, ನೀವು ಇನ್ಮೇಲೆ ಆರಾಮಲ್ಲಿ ಓಡಾಡ್ಕೊಂಡಿರ್ಬೋದು ಅಂತ ನಿಮ್ ಜನಕ್ಕೆ ಸೂಚನೆ ಕೊಡ್ಬೋದು, ಕೊಡಿ ಒಂದು ಸೂಚನೆ ಅಂತ ಏನಾದ್ರು ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಸೂಚನೆ ಬಂದಿದ್ಯಾ? ಅದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಹಂಗೇನಾದ್ರು ಸೂಚನೆ ಬಂದಿದ್ರೆ ಅದನ್ನು ಮುಖ್ಯಮಂತ್ರಿಗಳು ಹೇಳ್ಬೇಕಿತ್ತಲ್ಲ. ಈಗ ಪ್ರೆಸ್ ಮೀಟ್ ನ ಸಂದರ್ಭದಲ್ಲಿ ಕೇಂದ್ರದಿಂದನೇ ನಮಗೊಂದು ಸೂಚನೆ ಸಿಕ್ಕಿದೆ, ಸ್ವಲ್ಪ ವಿನಾಯಿತಿ ಕೊಡಬಹುದು ಅಂತ ಮುಖ್ಯಮಂತ್ರಿಗಳು ಅದನ್ನೇನಾದ್ರು ಉಲ್ಲೇಖ ಮಾಡಿದ್ರ? ಖಂಡಿತ ಇಲ್ಲ. ಬಹುಶಃ ಆರೋಗ್ಯ ಇಲಾಖೆ, ಕೇಂದ್ರದ ಆರೋಗ್ಯ ಇಲಾಖೆ ಒಂದಷ್ಟು ಶಾಬಾಸ್ಗಿರಿಯನ್ನ ರಾಜ್ಯದ ಮಟ್ಟಿಗೆ ಕೊಟ್ಟಿತ್ತು. ಅದು ಬೆಂಗಳೂರು ಹಾಗೆ ತುಮಕೂರನ್ನ ನಿಭಾಯಿಸಿದಂತ ರೀತಿಯಾಗಿ ಬಹುಶಃ ಅಂತಹ ಶಾಬಾಸ್ಗಿರಿಯನ್ನೇ ಇವರು ಅನುಮತಿ ಅನ್ನುವಂಥ ರೀತಿಯಾಗಿ ಅಂದ್ಕೊಂಡ್ಬಿಟ್ಟವರೋ ಏನೋ ಗೊತ್ತಿಲ್ಲ. ಕೆಲ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಇಂಥದ್ದೊಂದು ಸೂಚನೆಯನ್ನ ಕೊಟ್ಟು ಈಗ ಮುಖ್ಯಮಂತ್ರಿಗಳು ಮುಖೇನವಾಗಿ ಈ ಥರದೊಂದು ನಿರ್ಧಾರವನ್ನು ಪ್ರಕಟಿಸಿ ಮಹಾ ಪ್ರಮಾದಕ್ಕೆ ಇವರು ಎಡೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾವ ರಾಜ್ಯನೂ ಕೂಡ ಲಾಕ್ಡೌನ್ ಅನ್ನ ಘೋಷಣೆ ಮಾಡೋದಕ್ಕಿಂತ ಮುನ್ನ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದು ಅಂತ ಅಂದ್ರೆ ನಮ್ಮ ಸರ್ಕಾರನೇ, ನಮ್ಮ ರಾಜ್ಯ ಸರ್ಕಾರನೇ. ಕೇಂದ್ರ ಲಾಕ್ಡೌನ್ ಘೋಷಣೆ ಮಾಡೋದಕ್ಕಿಂತ ಮುನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಯಾಕಂತಂದ್ರೆ ಆ ಟೈಮ್ನಲ್ಲಿ ಮುಖ್ಯಮಂತ್ರಿಗಳು ಬಹಳ ಮುತುವರ್ಜಿ ವಹಿಸಿದ್ದಾರೆ, ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ವು. ಈಗ ಯಾವುದೇ ಸರ್ಕಾರನು ವಿನಾಯಿತಿ ಕೊಡೋಕ್ಕಿಂತ ಮುನ್ನನೇ ವಿನಾಯಿತಿ ಕೊಡ್ತಿರುವಂತದ್ದು ನಾವೇ. ತಬ್ಲೀಗ್ ತಳಮಳ ರಾಜ್ಯವನ್ನೇ ಆವರಿಸ್ತಾ ಇದೆ. ನಿಜಾಮುದ್ದೀನ್ ನಂಜಿಗೆ ದೇಶವೇ ನಡುಗ್ತಾ ಇರುವಂತ ಸಂದರ್ಭದಲ್ಲಿ ಇದು ಬೇಕಿತ್ತ? ನಿಮ್ಗೆ ಗೊತ್ತಿರ್ಬೋದು, ತಬ್ಲೀಗ್ಗಳು ಇನ್ನೂ ಎಲ್ಲೆಲ್ಲಿದ್ದಾರೆ, ಅವತ್ತು ಹೋಗಿ ಬಂದಂತವ್ರು ನಿಜಾಮುದ್ದೀನ್ಗೆ ಅದು ಇನ್ನೂ ಸ್ಪಷ್ಟತೆ ಇಲ್ಲ. ಇನ್ನೂ ಹಲವು ಮಂದಿ ಸಿಕ್ಕೇ ಇಲ್ಲ ಇವರಿಗೆ ಟೆಸ್ಟ್ ಮಾಡೋದಕ್ಕೆ. ಜುಬಿಲಿಯಂಟ್ ಜೇಡ್ರ ಬಲೆ ನಿಮ್ಗೆ ಗೊತ್ತಿದೆ ಹೇಗಿದೆ ಅಂತೇಳಿ. ಮೈಸೂರಿನಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ 80%ಕ್ಕಿಂತ ಹೆಚ್ಚು ಜುಬಿಲಿಯಂಟ್ ಕಂಪನಿಗೆ ಸಂಬಂಧಪಟ್ಟಂತವ್ರೆ. ಆ ಜುಬಿಲಿಯಂಟ್ ಕಂಪನಿಗೆ ಸಂಬಂಧಪಟ್ಟಂತ ನೌಕರರ ಪ್ರಾಥಮಿಕ ಅಲ್ಲದೆ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವರಿಗೂ ಕೂಡ ಈಗ ಸೋಂಕಿರೋದು ಗೊತ್ತಾಗ್ತಾ ಇದೆ. ಅವರೆಲ್ಲ ಆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರು ಇನ್ನೆಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಡಿಸ್ಟ್ರಿಕ್ಟಿಗೆ ಹೋಗಿದ್ರು, ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು, ಇದನ್ನೆಲ್ಲ ಪತ್ತೆ ಹಚ್ಚೋದು ದೊಡ್ಡ ಜೇಡ್ರು ಬಲೆ ಆಗಿ ಹೋಗಿದೆ. ಸಿಗ್ತಾ ಇಲ್ಲ ಎಲ್ಲೆಲ್ಲಿ ಲಿಂಕ್ ಇದೆ ಅನ್ನುವಂಥದ್ದು. ಅದನ್ನೆಲ್ಲ ಬಲೆ ಬಿಡಿಸೋ ಸಮಯ ಇದು. ಇನ್ನೊಂದ್ ಕಡೆ ನಿಜಾಮುದ್ದೀನ್ಗೆ ಹೋಗಿ ಬಂದಿದ್ದಂತ ತಬ್ಲೀಗ್ಗಳು ಇನ್ನೂ ಕೂಡ ಸ್ವಯಂ ಪ್ರೇರಿತವಾಗಿ ಬಹಳಷ್ಟು ಮಂದಿ ಟೆಸ್ಟಿಂಗಿಗೆ ಬಂದಿಲ್ಲ. ಅವರೆಲ್ಲ ಇನ್ನೂ ಕೂಡ ಹಲವಾರು ಮಂದಿ ತಲೆಮರೆಸ್ಕೊಂಡಿದ್ದಾರೆ. ಅವರಿಗೇನೋ ಸ್ಟ್ಯಾಮಿನಾ ಗಟ್ಟಿ ಇತ್ತು, ಅವ್ರು ಬಚಾವಾದ್ರು, ಅವರಿಂದ ಉಳಿದಂತವ್ರಿಗೆ ಸೋಂಕು ಹೋಗಿದ್ರೆ ಅದೆಲ್ಲ ಈಗೀಗ ಪತ್ತೆ ಆಗ್ತಾ ಇರುವಂತ ಸಂದರ್ಭ. ಇದರ ಜೊತೆಗೇನೆ ನಿನ್ನೆ ದಾಖಲಾದಂತ ಪ್ರಕರಣಗಳಲ್ಲಿ ಸುಮಾರು 7ಕ್ಕಿಂತ ಹೆಚ್ಚು ಮಂದಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಸೋಂಕಿತರ ಜೊತೆಗೆ ಪ್ರಾಥಮಿಕ ಸಂಪರ್ಕ ಹೊಂದಿರುವಂತದ್ದು ಕೂಡ ಗೊತ್ತಿಲ್ಲ ನಿನ್ನೆ ಮೊನ್ನೆ ಇದ್ದಂತವ್ರು. ಹೀಗಾಗಿ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ರು, ಓಡಾಡಿದ್ರು ಅನ್ನುವಂಥದ್ದನ್ನ ಬಲೆ ಬಿಡಿಸ್ಬೇಕಾದಂತ ಸಂದರ್ಭ ಇದು. ಆ ಟೈಮ್ನಲ್ಲಿ ನೋಡಿದ್ರೆ ಈಗ ಮತ್ತೆ ವಿನಾಯಿತಿಯನ್ನ ಕೊಟ್ಬಿಟ್ಟಿದ್ದಾರೆ. ಈಗ ಹೆಂಗೋ ಕೆಲವೊಂದಷ್ಟು ಏರಿಯಾಗಳಲ್ಲಿ ಜನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ. ಇನ್ನೊಂದಷ್ಟು ಏರಿಯಾ ಮಂದಿ ಸ್ವಯಂ ಪ್ರೇರಿತವಾಗಿ ನಮ್ಮ ಏರಿಯಾವನ್ನ ಸೀಲ್ಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಂಥ ಟೈಮ್, ಈ ಟೈಮ್ನಲ್ಲಿ ನೋಡಿದ್ರೆ ಇವರು ಈಗಾಗಲೇ ನಾವು ನೋಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಏನಿದೆ. ರಾಜ್ಯದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸಡಿಲಿಕೆ ರಿಯಾಯಿತಿಗಳನ್ನ ಏನ್ ಕೊಟ್ಟಿದ್ದಾರೆ, ಇದರ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿ ಇತ್ತ ಅನ್ನೋ ಒಂದು ವಿಚಾರ. ಇನ್ನು ತಬ್ಲೀಗ್ ತಳಮಳ ರಾಜ್ಯವನ್ನೇ ಆವರಿಸ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ, ನಿಜಾಮುದ್ದೀನ್ ನಂಜಿಗೆ ದೇಶವೇ ನಡುತ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಜುಬಿಲಿಯಂಟ್ ಜೇಡರ ಬಲಿಯಲ್ಲಿ ಸಿಲುಕಿರುವಂತಹ ರಾಜ್ಯ ಈ ತೀರ್ಮಾನ ಬೇಕಿತ್ತ ಇಂತಹ ಸಂದರ್ಭದಲ್ಲಿ? ತಬ್ಲೀಗ್ ತಳಮಳ ರಾಜ್ಯವನ್ನೇ ಆವರಿಸ್ತಾ ಇರುವಂತಹ ಇಂತಹ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಗಮನಿಸಬಹುದಾಗುತ್ತೆ, ತಬ್ಲೀಗಿಗೆ ಹೋಗಿ ಬಂದಂತವ್ರೇನಿದ್ದಾರೆ, ನಿಜಾಮುದ್ದೀನ್ ನಲ್ಲಿ ಭಾಗಿಯಾಗಿದ್ದಂತವ್ರೇನಿದ್ದಾರೆ, ಇವರೆಲ್ಲರೂ ಕೂಡ ಎಲ್ಲೆಲ್ಲಿದ್ದಾರೆ ಇದ್ರ ಬಗ್ಗೆನೇ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಇಲ್ಲ.
ಇಲ್ಲಿ ಹೋಗಿ ಬಂದಿದ್ದಂಥವ್ರು ಏನಿದ್ದಾರೆ ಇವರ ಸಂಪರ್ಕದಲ್ಲಿ ಇರುವಂತವರಿಗೆ ಪ್ರತಿದಿನವೂ ಕೂಡ ಈಗಲೂ ಕೂಡ ಒಂದಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಇರುವಂತಹ ಕೇಸ್ಗಳೇನು ಪತ್ತೆ ಆಗ್ತಿದ್ದಾವೆ. ಇದೆಲ್ಲದರ ಮೂಲವೇ ಇಲ್ಲಿಂದಲೇ ಬರ್ತಾ ಇರುವಂತದ್ದು ಈಗಲೂ ಕೂಡ. ಅದರಿಂದಾಗಿ ನಾವು ಗಮನಿಸಬೇಕಾಗುವಂಥದ್ದು ಇನ್ನು ಕಳೆದ 4 ದಿನಗಳ ಅವಧಿಯಲ್ಲಿ 100ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಕೇವಲ 4 ದಿನದಲ್ಲಿ. ಇನ್ನು ದೇಶದಲ್ಲೇ ಮೊದಲ ಕೋವಿಡ್ ಸಾವು ಕರ್ನಾಟಕದಲ್ಲೇ ಸಂಭವಿಸಿರುವಂತದ್ದು, ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಮೈಸೂರಲ್ಲಿ ನಂಜನಗೂಡಿನ ನಂಜು ಇನ್ನೂ ಕೂಡ ಹಸಿಯಾಗೇ ಇದೆ. ನಂಜನಗೂಡಿನಲ್ಲಿ ಈಗಲೂ ಕೂಡ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಲೇ ಇದೆ. ಇನ್ನು ಬೆಂಗಳೂರಿನಲ್ಲಿ ವಿದೇಶಕ್ಕೆ ಹೋಗಿ ಬಂದವರ ಕೊರೋನಾ ಹೊಡೆತ ಇನ್ನೂ ಕೂಡ ಮಾಸಿಲ್ಲ. ಬೆಂಗಳೂರಿನಲ್ಲೂ ಕೂಡ ವಿದೇಶಕ್ಕೆ ಹೋಗಿ ಬಂದಂತವರು ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಸಡಿಲಿಕ್ಕೆ ಬೇಕಿತ್ತ? ಅದು ಕೂಡ ಯಾವ ರಾಜ್ಯವೂ ತೆಗೆದುಕೊಂಡಂತಹ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತದ್ದು. ಇನ್ನು ಕಳೆದ 4 ದಿನಗಳ ಅವಧಿಯಲ್ಲೇ 100ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವಂತದ್ದು ನಮ್ಮ ರಾಜ್ಯದಲ್ಲಿ. ಅಂದ್ರೆ ಕಳೆದ 3 ದಿನಗಳ ಅವಧಿಯನ್ನ ನಾವು ನೋಡ್ತಾ ಹೋದ್ರೆ, ಇದರ ಅಂಕಿ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಎಲ್ಲಪ್ಪ ಯಾವಾಗ ಈ ಒಂದು ಕೊರೋನಾ ನಿಯಂತ್ರಣಕ್ಕೆ ಬರುತ್ತೆ, ನಮ್ಮ ರಾಜ್ಯದ ಗತಿ ಏನಾಗ್ತಾ ಇದೆ ಅನ್ನೋ ಒಂದು ಆತಂಕ ಕಾಡ್ತಾ ಇದೆ. ಅಂದ್ರೆ 3 ದಿನಗಳ ಹಿಂದೆ ಬೇರೆ ರೀತಿಯಾದಂತ ಒಂದು ಚಿತ್ರಣ ಇತ್ತು. ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ಸ್ವಲ್ಪ ಪರವಾಗಿಲ್ಲ, ಕೊರೋನಾ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ, ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕಳೆದ 3 ದಿನಗಳ ಅಂಕಿಅಂಶಗಳಿದ್ದಾವಲ್ಲ, ಇದು ರಾಜ್ಯದ ಜನತೆಯನ್ನ ಮತ್ತಷ್ಟು ಆತಂಕಕ್ಕೆ ಒಳಪಡಿಸಿತ್ತು. ಇದ್ರ ಜೊತೆಗೆ ಈ ಅಂಕಿಅಂಶಗಳಿಂದ ನಾವು ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬಹುದೇನೋ ಅನ್ನೋ ಒಂದು ನಿರೀಕ್ಷೆ ಕೂಡ ಇತ್ತು. ಆದ್ರೆ ಇದೆಲ್ಲದರ ನಡುವೆ 20ರ ನಂತರ ರಾಜ್ಯದಲ್ಲಿ ಏನೆಲ್ಲ ವಿನಾಯಿತಿ ಸಿಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪ್ರಧಾನಿ ಮೋದಿ ಅವರು ಏನು ಕರೆ ಕೊಡ್ತಾರೆ ಲಾಕ್ಡೌನ್ ಆದೇಶವನ್ನ, ಪ್ರತಿಯೊಬ್ಬರೂ ಕೂಡ ಭಾರತದ ಪ್ರತಿಯೊಬ್ಬರೂ ಕೂಡ ಇದನ್ನ ಈ ಒಂದು ಆದೇಶವನ್ನ ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಯಾರಿಗೋಸ್ಕರ? ನಿಮಗೋಸ್ಕರ ಅನ್ನೋ ಒಂದು ಆದೇಶವನ್ನು ಏನು ಹೊರಡಿಸಿರ್ತಾರೆ, ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿರ್ತಾರೆ. ಆದ್ರೆ ಈ ರೀತಿಯಾದಂತಹ ರಿಯಾಯಿತಿಗಳು ಇಷ್ಟು ದಿನಗಳ ಲಾಕ್ಡೌನ್ ಅನ್ನ ಎಲ್ಲ ಒಂದ್ ಕಡೆ ಅದು ವ್ಯರ್ಥವಾಗ್ಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಇನ್ನು ಸೆಕೆಂಡರಿ ಕ್ವಾರಂಟೈನ್ ಅಲ್ಲಿ ಇರೋರ್ಗೂ ಕೂಡ ಕಾಡ್ತಾ ಇದೆ ಕೊರೋನಾ ಭಯ. ಸಂಪರ್ಕದ ಬಗ್ಗೆ ರೋಗಿಗಳು ಮಾಹಿತಿಯನ್ನೇ ಕೊಡ್ತಾ ಇಲ್ಲ. ಅಂದ್ರೆ ಇವರು ರೋಗಿಗಳೇನಿದ್ದಾರೆ, ಈಗಾಗಲೇ ಸೋಂಕಿತರೇನಿದ್ದಾರೆ, ಇವರು ಎಲ್ಲಿ ಹೋಗಿದ್ರು, ಯಾರನ್ನ ಸಂಪರ್ಕ ಮಾಡಿದ್ರು ಅದ್ರ ಬಗ್ಗೆನೇ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ವೈದ್ಯರು ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಟ್ರಾವೆಲ್ ಹಿಸ್ಟರಿಯನ್ನ ಹೇಳ್ತಾ ಇಲ್ಲ ಸೋಂಕಿತರು. ಬೆಂಗಳೂರಿನಲ್ಲಿ ಟ್ರಾವೆಲ್ ಹಿಸ್ಟರಿ ಇಲ್ಲದಿರೋರೇ ಹೆಚ್ಚಿನ ಸೋಂಕಿತರಿದ್ದಾರೆ ಬೆಂಗಳೂರಿನಲ್ಲಿ. ಈ ಸಂದರ್ಭದಲ್ಲಿ ಬೈಕ್ ಓಡಾಟ, IT ಕಂಪನಿಗಳಿಗೆ ಅವಕಾಶ, ಇದೆಲ್ಲವೂ ಕೂಡ ಬೇಕಿತ್ತ? ಟ್ರಾವೆಲ್ ಹಿಸ್ಟರಿ ಇಲ್ಲದವರಿಗೂ ಕೂಡ ಬೆನ್ನತ್ತಿದೆ ಕೊರೋನಾ ಸೋಂಕು. ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದ ಹಲವಾರು ಕಡೆ ಟ್ರಾವೆಲ್ ಹಿಸ್ಟರಿನೇ ಇಲ್ಲದವರಿಗೂ ಕೂಡ ಕೊರೋನಾ ಸೋಂಕು ಇರುವಂತದ್ದು ಪತ್ತೆಯಾಗಿರುವಂತದ್ದು. ಇಂತಹ ಸಂದರ್ಭ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲೊಂದ್ ಕಡೆ ಈ ಒಂದು ಕೊರೋನಾ 3ನೇ ಹಂತಕ್ಕೆ ಕಾಲಿಟ್ಬಿಟ್ಟಿದ್ಯಾ ಅನ್ನೋ ಒಂದು ಆತಂಕ ಕೂಡ ರಾಜ್ಯದ ಜನತೆಯಲ್ಲಿ ಕಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಈ ನಿರ್ಧಾರ ಬೇಕಿತ್ತು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಲಾಕ್ಡೌನ್ ಅನ್ನ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ. ಮನೆಯಿಂದ ಆಚೆ ಬರದ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಆದೇಶವನ್ನ ಪಾಲನೆ ಮಾಡುವಂಥದ್ದು. ಆದ್ರೆ ಈ ರೀತಿಯಾದಂತಹ ರಿಯಾಯಿತಿಗಳಿಂದ ಇಷ್ಟು ದಿನಗಳ ಕಾಲದ ಒಂದು ಲಾಕ್ಡೌನ್ ಏನಿದೆ ಇದು ಮತ್ತೆ ವ್ಯರ್ಥವಾಗಿ ಹೋಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕಾಡ್ತಾ. ಇನ್ನು ವೃದ್ಧರು, ಮಕ್ಕಳು, ಮಹಿಳೆಯರು ಅತಿ ಹೆಚ್ಚು ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ಪ್ರತಿನಿತ್ಯ ಅಂದಾಜು 10ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿದೆ. ಗಮನಿಸಬೇಕಾಗಿರುವಂತದ್ದು ವೃದ್ಧರು, ಮಕ್ಕಳು ಹಾಗೆ ಮಹಿಳೆಯರು ಕೂಡ ಇದ್ದಾರೆ. 10 ವರ್ಷದ ಒಳಗಿನ ಮಕ್ಕಳಿಗೆ ಮಹಾಮಾರಿಯಂತೆ ಕಾಡ್ತಿದೆ ಕೊರೋನಾ. 60 ವರ್ಷ ಮೇಲ್ಪಟ್ಟವರನ್ನ ಕೊರೋನಾ ಬಲಿ ಪಡಿತಾ ಇದೆ. ಈಗಾಗಲೇ ಮೃತಪಟ್ಟಿರುವಂತಹ ಹೆಚ್ಚಿನ ಸಂಖ್ಯೆಯವರು ಎಲ್ಲರೂ ಕೂಡ 60 ವರ್ಷದ ಮೇಲ್ಪಟ್ಟಂತವರು. ಇಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಸಡಿಲಿಕ್ಕೆ ಬೇಕಿತ್ತ? ಅಂದ್ರೆ ಯಾರು ಈ IT-BT ಕಂಪನಿಗಳಿಗೆ ಬರುವಂತವ್ರು ಯಾರು ಕೂಡ 60 ವರ್ಷದ ಮೇಲವರು ಅಲ್ಲ, 10 ವರ್ಷದವ್ರು ಕೆಳಗೋರು ಅಲ್ಲ ಅಂತ ಯಾರು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವರ ಕುಟುಂಬದಲ್ಲಿ ಇರ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ, 10 ವರ್ಷದ ಕೆಳಗಿನ ಮಕ್ಕಳು ಇರ್ತಾರೆ, ಹಾಗೆ 60 ವರ್ಷದ ಮೇಲಿನ ವೃದ್ಧರು ಇರ್ತಾರೆ. ಅವರ ಕುಟುಂಬದ ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತಲ್ಲ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರುವಂತದ್ದು ಕೊರೋನಾ ಪಾಸಿಟಿವ್ ಕೇಸ್ಗಳೇನು ಪತ್ತೆ ಆಗ್ತಿದ್ದಾವೆ, ಇದರಲ್ಲಿ ಎಷ್ಟೋ ಜನಕ್ಕೆ ಟ್ರಾವೆಲ್ ಹಿಸ್ಟರಿನೇ ಇಲ್ಲ. ಅಂದ್ರೆ ಇವರು ಎಲ್ಲೂ ಕೂಡ ಹೋಗಿಲ್ಲ, ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಿಲ್ಲ, ಬೇರೆ ವಿದೇಶ ಬೇಡ, ಬೇರೆ ರಾಜ್ಯ ಬೇಡ, ಅಥವಾ ಬೇರೆ ಜಿಲ್ಲೆಗೂ ಕೂಡ ಇವರು ಹೋಗಿಲ್ಲ. ಅಂಥವ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇರುವಂತದ್ದು. ಇದು ಒಂದು ಕಡೆ, ಯಾಕಂದ್ರೆ ಕೊರೋನಾ ಎಲ್ಲಿ 3ನೇ ಹಂತಕ್ಕೆ ಏನಾದ್ರು ಹೋಗ್ಬಿಟ್ಟಿದ್ಯಾ ಅನ್ನೋ ಒಂದು ಆತಂಕ ಕಾಡ್ತಾ ಇದ್ದಂತಹ ಸಂದರ್ಭದಲ್ಲೇನೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ
ಯಡಿಯೂರಪ್ಪನವರು ಏನೋ ಅನೌನ್ಸ್ ಮಾಡಿದ್ದಾರೆ. ಇದು ಎಲ್ಲೊಂದ್ ಕಡೆ ಇದು ಆಲೋಚನೆ ಮಾಡಿದ್ದಾರಾ, ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರಾ, ತಜ್ಞರುಗಳೇ ಈ ಸಲಹೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ, ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕಳೆದ. ಯಾಕಂದ್ರೆ ಲಾಕ್ಡೌನ್ ಇದ್ರೂ ಕೂಡ ಜನಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಎಷ್ಟು ದಿನಗಳ ಕಾಲ ನಾವು ನೋಡ್ತಾ ಇರ್ತೀವಿ ಪೊಲೀಸರು ಯಾವ ರೀತಿಯಾಗಿ ಲಾಕ್ಡೌನ್ ನಿಯಂತ್ರಿಸುವಂತಹ ಸಲುವಾಗಿ ಸಾರ್ವಜನಿಕರನ್ನ ಮನೆಯಲ್ಲೇ ಇರಿ ಅಂತ ಹೇಳುವಂತಹ ಸಲುವಾಗಿ ಇನ್ನೆಲ್ಲ ಮಾಡ್ತಾ ಇದ್ರು, ಎಷ್ಟೆಲ್ಲ ಪ್ರಯತ್ನವನ್ನ ಪಟ್ಟರು, ಯಾವ್ಯಾವ ದಾರಿಯಲ್ಲಿ ಜನಗಳನ್ನ ಒಲಿಸುವಂತಹ ಒಂದು ಪ್ರಯತ್ನ ಪಟ್ಟರು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಂತಹ ಒಂದು ರಿಯಾಯಿತಿಗಳನ್ನ ಕೊಡೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಲಾಕ್ಡೌನ್ ಯಶಸ್ವಿ ಆಗುತ್ತೆ, ಅಥವಾ ಇಷ್ಟು ದಿನಗಳ ಕಾಲ ಮಾಡಿದಂತಹ ಒಂದು ಲಾಕ್ಡೌನ್ ಏನಿದೆ, ಇಷ್ಟು ದಿನಗಳ ಕಾಲ ಇಡೀ ದೇಶದ ಜನತೆ ವನವಾಸ ಏನ್ ಮಾಡಿದ್ದಾರೆ, ಇದು ವ್ಯರ್ಥವಾಗೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಯಾಕಂದ್ರೆ ಕಳೆದ 3 ದಿನಗಳಲ್ಲಿ ಸಂಪೂರ್ಣವಾಗಿ ಏನೋ ಕರ್ನಾಟಕದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿದ್ರೆ ಯಾವುದು ಕೇಸ್ಗಳು ಪತ್ತೆ ಆಗ್ತಿಲ್ಲಪ್ಪ, ಎಲ್ಲೋ 1-2 ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ ಅನ್ನುವಂತಹ ಸಂದರ್ಭ ಏನಾದ್ರೂ ಇದ್ರೆ ಓಕೆ, ಅನುಮತಿಯನ್ನ ಕೊಡಬಹುದು, ರಿಯಾಯಿತಿ ಇರಬಹುದಾಗಿತ್ತು, ಇದು ಓಕೆ, ಯಡಿಯೂರಪ್ಪನವರು ತೆಗೆದುಕೊಂಡಂತಹ ನಿರ್ಧಾರ ಓಕೆ ಅಂತ ಹೇಳಬಹುದಾಗಿತ್ತು. ಆದ್ರೆ ಕಳೆದ 3 ದಿನಗಳ ಅಂಕಿ ಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇಂತಹ ನಿರ್ಧಾರ ಬೇಕಾಗಿತ್ತಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಯಾಕೆ ಅಂತಂದ್ರೆ ಕಳೆದ 3 ದಿನಗಳ ಅಂಕಿ ಅಂಶಗಳು ನಾವು ನೋಡ್ತಾ ಹೋದ್ರೆ ಒಂದು ದಿನ 19, ಅದಾದ ನಂತರ 36, ಅದಾದ ನಂತರ 44 ಕೇಸ್ಗಳು, ಅದಾದ ನಂತರ ಇವತ್ತು ಯಡಿಯೂರಪ್ಪನವರು ಹೇಳ್ತಾರೆ ಒಂದು ಸಮಾಧಾನಕರ ವಿಚಾರ ಏನಂತಂದ್ರೆ ಇವತ್ತು ಕೇವಲ 12 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿದ್ದಾವೆ. ಈ ಬಗ್ಗೆ ನಮಗೆ ತಜ್ಞರು ಕೂಡ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ರು, ಇನ್ನು ಮುಂದೆ ಕೊರೋನಾ ಕೇಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಆ ಕಾರಣದಿಂದಾಗಿ ನಾನು ರಿಯಾಯಿತಿ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಎಸ್, 12 ಕೇಸ್ಗಳು ಹಾಗಾದ್ರೆ ಕಮ್ಮಿನಾ? ಅವರ ಸಂಪರ್ಕದಲ್ಲಿ ಇದ್ದಂಥವ್ರು ಇನ್ನೆಷ್ಟು ಜನ, ಅವರೆಲ್ಲರೂ ಕೂಡ ಬಂದು ಕ್ವಾರಂಟೈನ್ ಆಗ್ತಾರಾ? ಅವರಲ್ಲಿ ಇನ್ಯಾರಿಗೆ ಪಾಸಿಟಿವ್ ಇದೆಯೋ ಅವ್ರು ಇನ್ನೆಲ್ಲಿ ಹೋಗ್ತಾರೋ ಅವರ, ಯಾಕೆಂದ್ರೆ ಈ ರೀತಿಯಾಗಿ ಸಡಿಲಿಕೆ ಕೊಟ್ರೆ ಅವರ ಸಂಪರ್ಕದಲ್ಲಿ, ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದಂಥವ್ರು ಹಾಗೆ ಸೆಕೆಂಡರಿ ಸಂಪರ್ಕದಲ್ಲಿ ಇದ್ದಂಥವ್ರು ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಓಡಾಡ್ತಾರೋ, ಅದರಲ್ಲಿ ಎಷ್ಟು ಜನ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿದ್ದಾರೋ ಯಾವುದು ಕೂಡ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರ ನಿರ್ಧಾರ, ಈ ಒಂದು ನಿರ್ಧಾರ ಏನಿದೆ ಇದು ನಿಜಕ್ಕೂ ಕೂಡ ಆಲೋಚನೆ ಮಾಡಿ ಅಧಿಕಾರಿಗಳ ಜೊತೆ ಹಾಗೆ ತಜ್ಞರ ಜೊತೆ ಚರ್ಚೆಯನ್ನ ನಡೆಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ ಅನ್ನೋ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಒಟ್ಟಾರೆಯಾಗಿ. ಯಾಕಂದ್ರೆ ನಾವು ನೋಡಬಹುದಾಗುತ್ತೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ, ಯಾಕಂದ್ರೆ ಇಡೀ ಭಾರತದಲ್ಲೇ ಮೊದಲ ಸಾವು ಸಂಭವಿಸಿದ್ದು ಕರ್ನಾಟಕದಲ್ಲೇನೆ, ಕೊರೋನಾ ಸೋಂಕಿನಿಂದಾಗಿ ಮೊದಲ ಸಾವು ಸಂಭವಿಸಿದ್ದು ಕರ್ನಾಟಕದಲ್ಲೇನೆ. ಅದರಿಂದಾಗಿ ಕರ್ನಾಟಕದ ಜನತೆ ಎಲ್ಲೊಂದ್ ಕಡೆ ಆತಂಕದಲ್ಲಿದ್ರು, ಕರ್ನಾಟಕದಲ್ಲಿ ಎಲ್ಲಿ ಈ ಸೋಂಕು ಹರಡ್ಬಿಡುತ್ತೋ ಅಂತ. ಆದ್ರೆ ಒಂದಷ್ಟು ಮಟ್ಟಿಗೆ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿತ್ತು ರಾಜ್ಯ ಸರ್ಕಾರ. ಅಂದ್ರೆ ಬೇರೆ ಬೇರೆ ರಾಜ್ಯಗಳನ್ನು ನಾವು ಗಮನಿಸ್ತಾ ಹೋದ್ರೆ, ನಮ್ಮ ನೆರೆ ರಾಜ್ಯಗಳನ್ನ ಗಮನಿಸ್ತಾ ಹೋದ್ರೂ ಕೂಡ ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಗೋವಾ, ಮಹಾರಾಷ್ಟ್ರ ಈ ರಾಜ್ಯಗಳೇನಿದ್ದಾವೆ ಇದರಲ್ಲಿ ಎಷ್ಟು ವ್ಯಾಪಕವಾಗಿ ಕೊರೋನಾ ಹರಡ್ತಾ ಇದೆ ಅದೆಲ್ಲವನ್ನು ಕೂಡ ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಎಲ್ಲ ಒಂದ್ ಕಡೆ ಕೊರೋನಾ ನಿಯಂತ್ರಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿತ್ತು. ಆದರೆ ಕಳೆದ 3 ದಿನಗಳ ಅಂಕಿಅಂಶಗಳನ್ನ ನಾವು ನೋಡ್ತಾ ಹೋದ್ರೆ, ಅದರ ಜೊತೆಗೆ ಯಡಿಯೂರಪ್ಪನವರ ಈ ನಿರ್ಧಾರವನ್ನು ನಾವು ನೋಡ್ತಾ ಹೋದ್ರೆ, ಇಂತಹ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ಇಡೀ ದೇಶದ ಜನತೆ ಕೊರೋನಾ ನಿಯಂತ್ರಿಸುವಂತಹ ಸಲುವಾಗಿ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಲಾಕ್ಡೌನ್ ಅನ್ನ ಪಾಲನೆ ಮಾಡೋದ್ರ ಜೊತೆಯಲ್ಲಿ, ಇದರಿಂದಾಗಿ ಈ ಒಂದು ಸಂದರ್ಭದಲ್ಲಿ ಈ ಸಡಿಲಿಕೆ, ಈ ರಿಯಾಯಿತಿ ಇದೆಲ್ಲ ಏನಿದ್ದಾವೆ ಇದು ಎಷ್ಟರ ಮಟ್ಟಿಗೆ ಇಷ್ಟು ದಿನಗಳ ಲಾಕ್ಡೌನ್ ವ್ಯರ್ಥವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಒಟ್ಟಾರೆಯಾಗಿ ಇವತ್ತು ಯಡಿಯೂರಪ್ಪನವರು ಒಂದಷ್ಟು ಇಲಾಖೆಗಳಿಗೆ ಸಡಿಲಿಕೆಯನ್ನು ಏನು ಕೊಟ್ಟಿದ್ದಾರೆ, 20ನೇ ತಾರೀಕಿನ ನಂತರದ ಸಡಿಲಿಕೆ ಏನಿದ್ದಾರೆ ಈ ಸಡಿಲಿಕೆಗಳು ಎಷ್ಟರ ಮಟ್ಟಿಗೆ ಈ ಒಂದು ನಿರ್ಧಾರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಜಗದೀಶ್, ಯಡಿಯೂರಪ್ಪನವರು ಇವತ್ತು ಸಾಕಷ್ಟು ನಿರ್ಧಾರಗಳನ್ನ ಪ್ರಕಟಿಸಿರುವಂತದ್ದು, ಸಾಕಷ್ಟು ಇಲಾಖೆಯಲ್ಲಿ ಸಡಿಲಿಕೆಯನ್ನ ಮಾಡಿದ್ದಾರೆ. ಇದು ಸಾಕಷ್ಟು ಪ್ರಶ್ನೆಯನ್ನ ಮೂಡ್ತಾ ಇದೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ಕಳೆದ 3 ದಿನಗಳ ಅಂಕಿಅಂಶಗಳನ್ನ ಒಂದು ಕಡೆ ನೋಡ್ತಾ ಹೋದ್ರೆ ಇಂತಹ ಸಂದರ್ಭದಲ್ಲಿ ಈ ಸಡಿಲಿಕೆಗಳು ಬೇಕಿತ್ತಾ ಅನ್ನೋ ಒಂದು ಪ್ರಶ್ನೆ.
ಖಂಡಿತವಾಗ್ಲೂ ಶಮಂತ್, ಯಾಕಂದ್ರೆ ರಾಜ್ಯದಲ್ಲಿ ಕೊರೋನಾಗಳ ಪ್ರಕರಣ ಪ್ರತಿದಿನ, ಅದರಲ್ಲೂ ಪ್ರಮುಖವಾಗಿ ಕಳೆದ 3-4 ದಿವಸಗಳಲ್ಲಂತೂ ಅತಿ ಹೆಚ್ಚು ಆಗ್ತಾ ಇರುವಂತದ್ದು. ಕಳೆದ 2 ದಿವಸಗಳ ಹಿಂದೆ 36 ಪ್ರಕರಣ, ಅದಾದ್ಮೇಲೆ ನಿನ್ನೆ 44 ಪ್ರಕರಣಗಳು, ಮತ್ತು ಇವತ್ತು ಏನಂದ್ರೆ ಕೇವಲ 12 ಪ್ರಕರಣಗಳು ಇದಾವೆ ಅಂತ ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲೂ ಸಹಿತ ಈ ಕೊರೋನಾ ಪ್ರಕರಣಗಳ ಸಂಖ್ಯೆ ಇದೇ ರೀತಿಯಾಗಿ ಇವತ್ತಿನ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ಬಗ್ಗೆನೂ ಸಹಿತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿದಿನವೂ ಸಹಿತ ಕೊರೋನಾ ಪೀಡಿತರ ಪರಿಸ್ಥಿತಿ ಏನಂತಂದ್ರೆ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದೆ. ಮತ್ತೆ ನಿನ್ನೆಯೇ ಸರ್ಕಾರ ಹೇಳಿರುವಂತೆ ಕೊರೋನಾ ಪೀಡಿತರು ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಮೊದಲ ಸಿಂಪ್ಟಮ್ಸ್ ಬರುತ್ತೆ, ಅದಾದ ನಂತರ 4-5 ದಿವಸಗಳ ನಂತರ ಏನಂದ್ರೆ ಬಂದು ಆಸ್ಪತ್ರೆಗೆ ಬಂದು ದಾಖಲೆ ಆಗುವಂತಹ ಪ್ರಮೇಯಗಳು ಸಹಿತ ನಡೀತಾ ಇದಾವೆ. ಹಾಗಾಗಿ ಅವರು ಆದಷ್ಟು ಬೇಗ ಬಂದು ಆಸ್ಪತ್ರೆಗೆ ದಾಖಲಾಗಿ ಅಂತ ಒಂದ್ ಕಡೆ ಸರ್ಕಾರ ಹೇಳುತ್ತೆ, ಇನ್ನೊಂದು ಕಡೆ ಈ ರೀತಿಯಾಗಿಲ್ಲ ಅಂದ್ರೆ 20ರ ನಂತರ ಸಂಪೂರ್ಣವಾಗಿ ಸಡಿಲಿಕೆ ಮಾಡೋದಕ್ಕೂ ಸಹಿತ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸ್ವತಃ BS ಯಡಿಯೂರಪ್ಪನವರು ಹೇಳುವಂತೆ ರಾಜ್ಯದಲ್ಲಿ ಈಗ ಏನಂತಂದ್ರೆ ಯಾವೆಲ್ಲ 8 ಝೋನ್ಗಳಿದಾವೆ, ಅಂದ್ರೆ 8 ರೆಡ್ ಝೋನ್ಗಳಂತ ಏನು ಕ್ರಿಯೇಟ್ ಮಾಡಿದ್ದಾರೆ, ಆ 8 ರೆಡ್ ಝೋನ್ಗಳನ್ನ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಕ್ಷೇತ್ರಗಳಲ್ಲೂ ಸಹಿತ ಸಂಪೂರ್ಣವಾಗಿ ಫ್ರೀ ಡೌನ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬೆಂಗಳೂರನ್ನು ಸಹಿತ ಹಾಟ್ಸ್ಪಾಟ್ ಸಿಟಿ ಅಂತ ಏನು ಕನ್ಸಿಡರ್ ಮಾಡಲಾಗಿತ್ತು, ಅಲ್ಲಿ ಕೇವಲ ವಾರ್ಡ್ ವಲಯದಲ್ಲಿ ಮಾತ್ರ 32 ಕಂಟೈನ್ಮೆಂಟ್ ಝೋನ್ಗಳನ್ನ ಮಾತ್ರ ಹೊರತುಪಡಿಸಿದ್ರೆ ಉಳಿದಿರತಕ್ಕಂತಹ ಎಲ್ಲಾ ಸ್ಥಳಗಳಲ್ಲೂ ಸಹಿತ ವಾಹನ ಸವಾರರು ಆರಾಮಾಗಿ ಸಲೀಸಾಗಿ ಏನಂತಂದ್ರೆ ಬೀದಿಗೆ ಇಳಿಬಹುದು ಅಂತ ಹೇಳಿದ್ದಾರೆ. ಅದನ್ನ ಒಂದು ಅಂಕಿಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಶಮಂತ್, ಈಗಾಗಲೇ ಬೆಂಗಳೂರಿನಲ್ಲಿ ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಒಂದು ದ್ವಿಚಕ್ರ ವಾಹನಗಳೇನಂದ್ರೆ ರಸ್ತೆಗೆ ಇಳಿಯುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಬೆಂಗಳೂರಲ್ಲಿ 50 ಲಕ್ಷಕ್ಕೂ ಹೆಚ್ಚು ಏನಂದ್ರೆ ದ್ವಿಚಕ್ರ ವಾಹನಗಳು ಇರುವಂತದ್ದು. ಒಂದು ವೇಳೆ ಅದೇನಾದ್ರೂ ಪಾಲಿಕೆ ಆಗಿ ಏನಂದ್ರೆ ಇದೇ ರೀತಿಗೆ ಮುಂದುವರೆದಿದೆ ಆದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಈ 3 ಜಿಲ್ಲೆಯನ್ನ ಒಂದೇ ಒಂದು ಜಿಲ್ಲೆಯನ್ನಾಗಿ ಕನ್ಸಿಡರ್ ಮಾಡಿರುವಂತದ್ದು. ಅದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನ ಕೊಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಇದೇ ರೀತಿಯಾಗಿ ಮುಂದುವರೆದಿದೆ ಆದ್ರೆ ಅಂದ್ರೆ ಈ ನಿರ್ಧಾರಗಳನ್ನ ಯಥಾವತ್ತಾಗಿ ಪಾಲಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಈಗೇನು ರಾಮನಗರದಲ್ಲಿ ಒಂದೇ ಒಂದು ಪ್ರಕರಣವೂ ಸಹಿತ ಇಲ್ಲ, ಈ ರಾಮನಗರಕ್ಕೂ ಸಹಿತ ಕೊರೋನಾ ಮತ್ತೇನಂದ್ರೆ ಹಬ್ಬುವಂತಹ ಒಂದು ಸಾಧ್ಯತೆಯೂ ಸಹಿತ ದಟ್ಟವಾಗಿ ಇರುವಂತದ್ದು. ಇನ್ನೊಂದು ಕಡೆಗೆ ಈಗಾಗಲೇ ಸರ್ಕಾರ ಬಹಳಷ್ಟು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ, ಅದಕ್ಕೆ ಆದಂತಹ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡು ವ್ಯವಸ್ಥೆಯನ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಆದ್ರೆ ಕಳೆದ ಒಂದು 3-4 ದಿವಸಗಳ ಸಭೆಯನ್ನ ಹೊರತುಪಡಿಸಿದ್ರೆ ಸರ್ಕಾರ ಇದಕ್ಕೆಲ್ಲ ಯಾವ ರೀತಿಯಾಗಿ ತಂತ್ರ ಮತ್ತು ರಣತಂತ್ರಗಳನ್ನ ಹೆಣೆದಿದೆ ಅನ್ನೋ ಬಗ್ಗೆನೂ ಸಹಿತ ಸರಿಯಾದ ಮಾಹಿತಿ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ನಿರ್ಧಾರಗಳನ್ನ ಕೈಗೊಳ್ಳಬೇಕು, ಅದರಲ್ಲೂ ಪ್ರಮುಖವಾಗಿ ಇಂತಹ ಒಂದು ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋ ಸಂದರ್ಭದಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನು ಟೆಸ್ಟ್ ಮಾಡಲೇಬೇಕಾಗುತ್ತೆ. ಗ್ರೌಂಡ್ ರಿಯಾಲಿಟಿ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ ಈಗ ಯಾವ ಹಸಿರು ವಲಯಗಳಂತ ಘೋಷಣೆ ಮಾಡಲಾಗಿದೆ, ಆ ಹಸಿರು ವಲಯಗಳಲ್ಲೂ ಸಹಿತ ಹೆಚ್ಚಿನ ಕೊರೋನಾ ಟೆಸ್ಟ್ ಗಳನ್ನ ಮಾಡಬೇಕಂತ ಅನಿವಾರ್ಯತೆ ಸರ್ಕಾರದ ಮುಂದಿತ್ತು. ಈ ಬಗ್ಗೆ ಏನಂದ್ರೆ ಕಳೆದ 2 ದಿವಸಗಳ ಹಿಂದೆ ಸರ್ಕಾರ ಏನಂತಂದ್ರೆ ಒಂದು ಆದೇಶ ಮಾಡುತ್ತೆ, ಅದೇನು ಅಂದ್ರೆ ಅತಿ ಹೆಚ್ಚು ಏನಂತಂದ್ರೆ ಹಸಿರು ವಲಯ ಇರುವಂತಹ ಸ್ಥಳಗಳಲ್ಲಿ ಹೆಚ್ಚು ಕೊರೋನಾ ಟೆಸ್ಟ್ ಗಳನ್ನ ಮಾಡಬೇಕು, ಆ ಮೂಲಕವಾಗಿ ಅಲ್ಲಿ ಏನಂದ್ರೆ ಫ್ರೀ ಡೌನ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೋತೀವಿ ಅಂತ ಹೇಳಿದ್ರು. ಆದ್ರೆ ಕಳೆದ 2 ದಿವಸಗಳಲ್ಲಿ ನೀಡಿರತಕ್ಕಂತಹ ಆದೇಶದ ನಂತರ ಈಗ ಏನಂತಂದ್ರೆ ಏಕಾಏಕಿ ಸಂಪೂರ್ಣವಾಗಿ ಏನಂದ್ರೆ ಸಡಿಲಿಕೆ ಮಾಡಿರುವಂತದ್ದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಒಂದು ವೈಫಲ್ಯ ಅಂತಾನೆ ಹೇಳಬಹುದಾಗಿದೆ. ಅದರ ಜೊತೆಗೆ ಇಂಟರ್ ಡಿಸ್ಟ್ರಿಕ್ಟ್ ಗಳ ಏನಂತಂದ್ರೆ ಓಡಾಟ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ಇರುವಂತಹ ಜಿಲ್ಲೆಗಳಲ್ಲಿ ಏನಂತಂದ್ರೆ ಜಗದೀಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆಯಾಗಿ ರಾಜ್ಯದ 9 ಜಿಲ್ಲೆಗಳಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಇಲ್ಲ. ರಾಜ್ಯದಲ್ಲಿ 9 ಜಿಲ್ಲೆಗಳು ಗ್ರೀನ್ ಝೋನ್ ನಲ್ಲಿ ಇದ್ದಾವೆ. ಕೊರೋನಾ ವೈರಸ್ ಗುಪ್ತಗಾಮಿನಿಯಂತೆ ಹರಡಿದೆ ಎಂಬ ಭಯ ಸರ್ಕಾರಕ್ಕೆ ಇದೆ. ಈ ಭಯ ಕೂಡ ಸರ್ಕಾರಕ್ಕೆ ಇನ್ನೂ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಕೋವಿಡ್ ಪರೀಕ್ಷೆ ನಡೆಸುವಂತೆ ಆದೇಶವನ್ನ ಕೂಡ ನೀಡಿತ್ತು. ನಿನ್ನೆ ಈ ಒಂದು ಆದೇಶವನ್ನ ನೀಡಲಾಗಿತ್ತು. ರ್ಯಾಂಡಮ್ ಸ್ಯಾಂಪಲ್ ಸಂಗ್ರಹಕ್ಕೆ ಜಿಲ್ಲಾ ಅಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ರು. ಅಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಕೊರೋನಾ ಒಂದು ಪಾಸಿಟಿವ್ ಕೇಸ್ ಇಲ್ಲ ಆ ಜಿಲ್ಲೆಗಳಲ್ಲಿ. ಆದ್ರೆ ಈಗ ಸರ್ಕಾರ ಲಾಕ್ಡೌನ್ ಸಡಿಲಿಕೆ ಮಾಡಿರೋದು ಎಡವಟ್ಟಾಗ್ತಾ ಇದೆ. ಕೊರೋನಾ ಸೋಂಕು ಹರಡೋದಕ್ಕೆ ಸರ್ಕಾರವೇ ದಾರಿ ಮಾಡಿಕೊಟ್ಟಂತಾಗತ್ತೆ. ಇಷ್ಟು ದಿನಗಳ ಲಾಕ್ಡೌನ್ ಏನಿದೆ ಇದು ಸಂಪೂರ್ಣವಾಗಿ ವ್ಯರ್ಥವಾಗುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯದ 9 ಜಿಲ್ಲೆಗಳಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಕೂಡ ಇಲ್ಲ. 9 ಜಿಲ್ಲೆಗಳು ಗ್ರೀನ್ ಝೋನ್ ನಲ್ಲಿ ಇದ್ದಾವೆ. ಕೊರೋನಾ ವೈರಸ್ ಗುಪ್ತಗಾಮಿನಿಯಂತೆ ಹರಡಿದೆ ಎಂಬ ಭಯ ಕೂಡ ಸರ್ಕಾರಕ್ಕಿದೆ. ಈ ಕಾರಣಕ್ಕಾಗಿ ನಿನ್ನೆ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುತ್ತೆ. ಕೋವಿಡ್ ಪರೀಕ್ಷೆಯನ್ನ ನಡೆಸುವಂತೆ ರ್ಯಾಂಡಮ್ ಆಗಿ ಪರೀಕ್ಷೆನ ನಡೆಸುವಂತೆ ರ್ಯಾಂಡಮ್ ಸ್ಯಾಂಪಲ್ ಅನ್ನ ಸಂಗ್ರಹಕ್ಕೆ ಜಿಲ್ಲೆಯ ಅಧಿಕಾರಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು. ಅಂದ್ರೆ ಯಾರೆಲ್ಲ ಸ್ವಲ್ಪ ಲಕ್ಷಣಗಳಿರುವಂಥದ್ದು ಅಥವಾ ವಿದೇಶ ಪ್ರಯಾಣವನ್ನು ಬೆಳೆಸಿರ್ತಾರೆ ಅಥವಾ ಅವ್ರ ಸಂಪರ್ಕದಲ್ಲಿರ್ತಾರೆ ಅಥವಾ ಏನಾದರೂ ಲಕ್ಷಣಗಳು ಕಂಡು ಬಂದ್ರೆ ಅಂಥವರನ್ನೂ ಕೂಡ ಅವರ ಸ್ಯಾಂಪಲ್ಗಳನ್ನ ಥ್ರೋಟ್ ಸ್ಯಾಂಪಲ್ ಇರ್ಬೋದು, ಹಾಗೆ ರಕ್ತದ ಮಾದರಿ ಇರ್ಬೋದು, ಇವೆಲ್ಲವನ್ನೂ ಕೂಡ ಪರೀಕ್ಷೆಗೆ ಕಳುಹಿಸಬೇಕು. ದಿನಕ್ಕೆ 1 ಜಿಲ್ಲೆಯಿಂದ 100 ಸ್ಯಾಂಪಲ್ಗಳನ್ನ ಕಳುಹಿಸಬೇಕು, ಅದರ ಪರೀಕ್ಷೆಯನ್ನ ನಡೆಸಬೇಕು ಅನ್ನೋ ಒಂದು ಆದೇಶವನ್ನ ಸರ್ಕಾರವೇ ಹೊರಡಿಸಿತ್ತು.
ಆದರೆ ಇಂತಹ ಸಂದರ್ಭದಲ್ಲಿ ಈ ಸಡಿಲಿಕೆಗಳೇನಿದ್ದಾವೆ, ರಿಯಾಯಿತಿಗಳೇನಿದ್ದಾವೆ, ಈ ರಿಯಾಯಿತಿಗಳಿಂದಾಗಿ ಇದನ್ನ ಮಾಡೋದ್ರಿಂದಲೂ ಕೂಡ ಏನು ಪ್ರಯೋಜನ ಇಲ್ವಾ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಅಧಿಕಾರಿಗಳಲ್ಲಿ ಈಗ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಕೊರೋನಾ ಪಾಸಿಟಿವ್ ಇಲ್ಲದಂತಹ ಜಿಲ್ಲೆಗಳೇನಿದ್ದಾವೆ ಇದರಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇನ್ನು ತರಾತುರಿಯ ಲಾಕ್ಡೌನ್ ಸಡಿಲಿಕೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅನ್ವಯಿಸೋದಿಲ್ಲ. ನಿರ್ಬಂಧ ಸಡಿಲಿಕೆಯಾದ್ರೂ 8 ಜಿಲ್ಲೆಯ ಜನ ಮನೆಯಲ್ಲೇ ಇರಬೇಕಾಗತ್ತೆ. 8 ಜಿಲ್ಲೆಯ ಜನ. ಇನ್ನು ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರೋರಿಗೆ ಈ ವಿನಾಯಿತಿ ಇರೋದಿಲ್ಲ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರೋರಿಗೆ ವಿನಾಯಿತಿ ಇರೋದಿಲ್ಲ ಅಂದ್ರೆ ಯಾವ ಝೋನ್ಗಳು ಹಾಗಾದ್ರೆ ನೋಡೋದಾದ್ರೆ ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ, ಬೀದರ್, ಹಾಗೆಯೇ ಕಲಬುರಗಿ, ಬಾಗಲಕೋಟೆ, ಧಾರವಾಡದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ. ಈಗ ಇರುವಂತಹ ಪರಿಸ್ಥಿತಿ ಹಾಗೇ ಇರುತ್ತೆ. ತರಾತುರಿಯ ಲಾಕ್ಡೌನ್ ಸಡಿಲಿಕೆ ಎಲ್ಲಾ ಜಿಲ್ಲೆಗಳಿಗೂ ಅನ್ವಯವಾಗೋದಿಲ್ಲ. ಅಂದ್ರೆ ಈಗ ಒಂದು ಸಡಿಲಿಕೆ ರಿಯಾಯಿತಿಗಳನ್ನ ಏನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಇದು ಎಲ್ಲಾ ಜಿಲ್ಲೆಗಳಿಗೂ ಅನ್ವಯವಾಗೋದಿಲ್ಲ. 8 ಜಿಲ್ಲೆಯ ಜನರು ಮನೆಯಲ್ಲೇ ಇರಬೇಕಾಗತ್ತೆ. ಎಸ್, ಕಂಟೈನ್ಮೆಂಟ್ ಝೋನ್ ನಲ್ಲಿ ಇರುವಂತಹ 8 ಜಿಲ್ಲೆಯ ಜನತೆಗೆ ಈ ವಿನಾಯಿತಿ ಸಿಗೋದಿಲ್ಲ. ಯಾವ್ಯಾವ ಜಿಲ್ಲೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ, ದಕ್ಷಿಣ ಕನ್ನಡ, ಬೀದರ್, ಹಾಗೆಯೇ ಕಲಬುರಗಿ, ಬಾಗಲಕೋಟೆ, ಧಾರವಾಡ, ಈ 8 ಜಿಲ್ಲೆಗಳಿಗೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇರೋದಿಲ್ಲ. ಈ 8 ಜಿಲ್ಲೆಗಳಲ್ಲಿ ಅದೇ ರೀತಿಯಾದಂತಹ ಲಾಕ್ಡೌನ್ ಮುಂದುವರಿಯುತ್ತೆ. ಎಸ್, ಯಾಕಂದ್ರೆ ನಾವು ಗಮನಿಸಬಹುದಾಗಿ ಆದ್ರೆ ಬೆಂಗಳೂರನ್ನ ನಾವು ಗಮನಿಸೋದಾದ್ರೆ ಬೆಂಗಳೂರು ಕೂಡ ಈ ಒಂದು ರೆಡ್ ಝೋನ್ ನಲ್ಲಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ITBTಗಳಿಗೆ ಅವಕಾಶವನ್ನು ಕೊಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ವಿನಾಯಿತಿ ಯಾರಿಗೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಈ ಕಂಟೈನ್ಮೆಂಟ್ ಝೋನ್ ನಲ್ಲಿ ಏನಿದ್ದಾರೆ ಇವ್ರು ಯಾರಿಗೂ ಕೂಡ ವಿನಾಯಿತಿ ಇರೋದಿಲ್ಲ. ಅಂದ್ರೆ 8 ಜಿಲ್ಲೆಗಳು ರೆಡ್ ಝೋನ್ ಅಂತ ಗುರುತಿಸಲಾಗಿರುವಂಥದ್ದು. ಹಾಗೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂತಹ ಜಿಲ್ಲೆಗಳೇನಿದ್ದಾವೆ ಇವರಿಗೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇರೋದಿಲ್ಲ. ಈಗ ಇರುವಂತಹ ನಿಯಮಗಳೇನಿದ್ದಾವೆ, ಲಾಕ್ಡೌನ್ ಆದೇಶ ಏನಿದೆ ಅದು ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ನಿರ್ಬಂಧ ಸಡಿಲಿಕೆಯಾದರೂ ಕೂಡ 8 ಜಿಲ್ಲೆಯ ಜನರಿಗೆ ವಿನಾಯಿತಿ ಇರೋದಿಲ್ಲ. ಇನ್ನು ಬೆಂಗಳೂರಿನಲ್ಲಿ 30 ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ಗಾಗಿ ಫಿಕ್ಸ್ ಆಗಿರುವಂಥದ್ದು. ಕಂಟೈನ್ಮೆಂಟ್ ಝೋನ್ಗಳಾಗಿ ಫಿಕ್ಸ್ ಆಗಿರುವಂತಹ ವಾರ್ಡ್ಗಳಿಗೂ ಕೂಡ ವಿನಾಯಿತಿ ಇರೋದಿಲ್ಲ. ಅಂದ್ರೆ ಬೆಂಗಳೂರಿನಲ್ಲೂ ಕೂಡ 30 ವಾರ್ಡ್ಗಳನ್ನ ಗುರುತಿಸಲಾಗಿದೆ ಕಂಟೈನ್ಮೆಂಟ್ ಝೋನ್ ಅಂತ. ಲಾಕ್ಡೌನ್ ರೂಲ್ಸ್ ನಲ್ಲಿ ಈ 30 ವಾರ್ಡ್ಗಳಿಗೆ ಯಾವುದೇ ವಿನಾಯಿತಿ ಇರೋದಿಲ್ಲ. ವಾರ್ಡ್ ನಂಬರ್ 80 ಅಂದ್ರೆ ಯಾವುದು ಅಂತ ನೋಡಿದ್ರೆ ವಾರ್ಡ್ ನಂಬರ್ 80 ಹಗದೂರು, ವಾರ್ಡ್ ನಂಬರ್ 82 ಗೌಡಾಚಾರ್ಪಾಳ್ಯ, ವಾರ್ಡ್ ನಂಬರ್ 149 ವರ್ತೂರು, ವಾರ್ಡ್ ನಂಬರ್ 54 ಹೂಡಿ, ವಾರ್ಡ್ ನಂಬರ್ 25 ಹೊರಮಾವು, ಹಾಗೆ ವಾರ್ಡ್ ನಂಬರ್ 191 ಸಿಂಗಸಂದ್ರ, ವಾರ್ಡ್ ನಂಬರ್ 93 ವಸಂತನಗರ, ಈ ವಾರ್ಡ್ಗಳಲ್ಲಿ ವಿನಾಯಿತಿ ಇರೋದಿಲ್ಲ. ವಾರ್ಡ್ ನಂಬರ್ 49 ಲಿಂಗರಾಜಪುರ, ವಾರ್ಡ್ ನಂಬರ್ 88 ಜೀವನ್ ಭೀಮನಗರ, ವಾರ್ಡ್ ನಂಬರ್ 18 ರಾಧಾಕೃಷ್ಣ ಟೆಂಪಲ್ ವಾರ್ಡ್, ವಾರ್ಡ್ ನಂಬರ್ 57 CV ರಾಮನ್ ನಗರ, ವಾರ್ಡ್ ನಂಬರ್ 62 ರಾಮಸ್ವಾಮಿ ಪಾಳ್ಯ, ವಾರ್ಡ್ ನಂಬರ್ 59 ಮಾರುತಿ ಸೇವಾ ನಗರ, ವಾರ್ಡ್ ನಂಬರ್ 112 ದೊಮಲೂರು, ವಾರ್ಡ್ ನಂಬರ್ 110 ಸಂಪಂಗಿ ರಾಮನಗರ. ಈ ವಾರ್ಡ್ಗಳಲ್ಲಿ ರಿಯಾಯಿತಿ ಇರೋದಿಲ್ಲ. ಹಾಗೆ ವಾರ್ಡ್ ನಂಬರ್ 118 ಸುಧಾಮನಗರ, ವಾರ್ಡ್ ನಂಬರ್ 166 ಕರಿಸಂದ್ರ, ವಾರ್ಡ್ ನಂಬರ್ 148 ಈಜಿಪುರ, ವಾರ್ಡ್ ನಂಬರ್ 171 ಗುರಪ್ಪನಪಾಳ್ಯ, ವಾರ್ಡ್ ನಂಬರ್ 132 ಅತ್ತಿಗುಪ್ಪೆ, ವಾರ್ಡ್ ನಂಬರ್ 179 ಶಾಕಂಬರಿ ನಗರ, ವಾರ್ಡ್ ನಂಬರ್ 177 JP ನಗರ, ವಾರ್ಡ್ ನಂಬರ್ 134 ಬಾಪೂಜಿ ನಗರ. ಬಾಪೂಜಿ ನಗರ ಈಗಾಗಲೇ ಸೀಲ್ ಡೌನ್ ಆಗಿದೆ. ಇನ್ನು ವಾರ್ಡ್ ನಂಬರ್ 124 ಹೊಸಹಳ್ಳಿ, ವಾರ್ಡ್ ನಂಬರ್ 67 ನಾಗಪುರ, ವಾರ್ಡ್ ನಂಬರ್ 107 ಶಿವಾಜಿನಗರ, ಹಾಗೆ ವಾರ್ಡ್ ನಂಬರ್ 135 ಪಾದರಾಯನಪುರ, ವಾರ್ಡ್ ನಂಬರ್ 139 ಟಿಪ್ಪು ನಗರ, ವಾರ್ಡ್ ನಂಬರ್ 7 ಬ್ಯಾಟರಾಯನಪುರ, ವಾರ್ಡ್ ನಂಬರ್ 160 RR ನಗರ ವಾರ್ಡ್. ಎಲ್ಲ 30 ಏನಿದ್ದಾವೆ ಬೆಂಗಳೂರಿನಲ್ಲಿ 30 ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ಗಳಾಗಿ ಫಿಕ್ಸ್ ಆಗಿದೆ. ಈ ಏರಿಯಾಗಳಲ್ಲಿ, ಈ ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸಡಿಲಿಕೆ ಇರೋದಿಲ್ಲ. ಈಗ ಇರುವಂತಹ ಲಾಕ್ಡೌನ್ ಆದೇಶಗಳೇನಿರ್ತವೆ ಅದು ಅದೇ ರೀತಿಯಾಗಿ ಈ 30 ವಾರ್ಡ್ಗಳಲ್ಲಿ ಮುಂದುವರಿತಾ ಹೋಗುತ್ತೆ. ಲಾಕ್ಡೌನ್ ರೂಲ್ಸ್ಗಳಲ್ಲಿ ಈ 30 ವಾರ್ಡ್ಗಳಿಗೆ ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲ. ನಾವೀಗ ನೋಡ್ತಾ ಇರುವಂತದ್ದು ಯಾವ್ಯಾವ ವಾರ್ಡ್ಗಳು ಹಾಗಾದ್ರೆ ಕಂಟೋನ್ಮೆಂಟ್ ಝೋನ್ಗೆ ಬರುವಂತಹ ವಾರ್ಡ್ಗಳು ಯಾವ್ಯಾವುದು ಅನ್ನೋದನ್ನು ಕೂಡ ನಾವೀಗ ತೋರಿಸ್ತಾ ಇರುವಂತದ್ದು. ಎಲ್ಲ 30 ವಾರ್ಡ್ಗಳೇನಿದ್ದಾವೆ ಈ 30 ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ವಿನಾಯಿತಿ ಇರೋದಿಲ್ಲ.
ಬೆಂಗಳೂರಿನಲ್ಲೂ ಕೂಡ 30 ವಾರ್ಡ್ಗಳನ್ನ ಕಂಟೋನ್ಮೆಂಟ್ ವಾರ್ಡ್ಗಳು ಅಂತ ಗುರುತಿಸಲಾಗಿರುವಂಥದ್ದು. ಈಗಾಗಲೇ ಇದನ್ನು ಹೊರತುಪಡಿಸಿ ಇನ್ನು ಜಿಲ್ಲೆ ವಿಚಾರಕ್ಕೆ ಬರೋದಾದ್ರೂ ಕೂಡ 8 ಜಿಲ್ಲೆಗಳನ್ನ ಗುರುತಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಈ ಲಾಕ್ಡೌನ್ ಆದೇಶ ಏನಿದೆ ಅದು ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಬೆಂಗಳೂರಿನ 30 ವಾರ್ಡ್ಗಳು ನೀವೀಗ ಏನ್ ನೋಡ್ತಾ ಇರುವಂಥದ್ದು, ಈ 30 ವಾರ್ಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ವಿನಾಯಿತಿ ಇರೋದಿಲ್ಲ. ಇಲ್ಲಿ ಇಷ್ಟು ದಿನಗಳ ಕಾಲ ಲಾಕ್ಡೌನ್ ಆದೇಶ ಯಾವ ರೀತಿಯಾಗಿ ಪಾಲನೆ ಆಗ್ತಾ ಇತ್ತು ಅದೇ ರೀತಿಯಾಗಿ ಈ ಒಂದು ಆದೇಶ ಮುಂದುವರಿತಾ ಹೋಗುತ್ತೆ. ಈ 30 ವಾರ್ಡ್ಗಳಲ್ಲಿ ಲಾಕ್ಡೌನ್ ಆದೇಶ ಹಾಗೆ ಇರುತ್ತೆ, ಯಾವುದೇ ರೀತಿಯಾದಂತಹ ವಿನಾಯಿತಿ ಇಲ್ಲ. ಇನ್ನು ಕೇಂದ್ರ ಸರ್ಕಾರ ಜಿಲ್ಲೆಗಳನ್ನ 3 ಭಾಗಗಳಾಗಿ ವಿಂಗಡಿಸಿದೆ. ಕೇಂದ್ರ ಸರ್ಕಾರ ವಿಂಗಡಿಸಿರುವಂತದ್ದು ರೆಡ್ ಝೋನ್ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕಟ್ಟುನಿಟ್ಟಿನ ಜಾರಿ ಅಂದ್ರೆ ಮತ್ತಷ್ಟು ಕಟ್ಟುನಿಟ್ಟುಗೊಳಿಸಲಾಗುತ್ತೆ. ರೆಡ್ ಝೋನ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ. ಪತ್ತೆ ಆಗ್ತಾ ಇರುವಂತಹ ಏರಿಯಾಗಳನ್ನ ರೆಡ್ ಝೋನ್ ಅಂತ ಗುರುತಿಸಲಾಗುತ್ತೆ. ರೆಡ್ ಝೋನ್ ಜಿಲ್ಲೆಗಳಲ್ಲಿ 14 ದಿನ ಹೊಸ ಕೇಸ್ ಪತ್ತೆಯಾಗಬಾರದು. ಹಾಗಿದ್ರೆ ಮಾತ್ರ ಅದಕ್ಕೆ ಸಡಿಲಿಕೆ ಸಿಗುತ್ತೆ. ಹೊಸ ಕೇಸ್ ಪತ್ತೆಯಾಗದಿದ್ರೆ ಕಂಟೈನ್ಮೆಂಟ್ ಕಾರ್ಯತಂತ್ರ ಯಶಸ್ವಿ ಆಯ್ತು ಅಂತ ಅರ್ಥ. ಬಳಿಕ 14 ದಿನಗಳ ಕಾಲ ಹೊಸ ಪಾಸಿಟಿವ್ ಪ್ರಕರಣ ಪತ್ತೆ ಆಗಬಾರದು. ಅದಾದ ನಂತರವೂ ಕೂಡ ಒಟ್ಟು 28 ದಿನ ಹೊಸ ಕೇಸ್ ಪತ್ತೆಯಾಗದಿದ್ರೆ ಯೆಲ್ಲೋ ಝೋನ್ಗೆ ಆ ಒಂದು ಏರಿಯಾನ ಜಿಲ್ಲೆಯನ್ನ ಸೇರ್ಪಡೆ ಮಾಡಲಾಗುತ್ತೆ. ಇದು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ. ಈ ಒಂದು ಮಾರ್ಗಸೂಚಿಯನ್ನ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂತದ್ದು. ರೆಡ್ ಝೋನ್ ಜಿಲ್ಲೆಗಳಿಗೆ ಲಾಕ್ಡೌನ್ ನಿಂದ ವಿನಾಯಿತಿ ನೀಡುವಂತಿಲ್ಲ. ಮೋದಿ ಕೂಡ ತಮ್ಮ ಭಾಷಣದಲ್ಲಿ ಇದೇ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ರೆಡ್ ಝೋನ್ ಏರಿಯಾಗಳಲ್ಲಿ ಯಾವುದೇ ರೀತಿಯಾದ ವಿನಾಯಿತಿ ಇಲ್ಲ, ಮತ್ತಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಈ ಜಿಲ್ಲೆಗಳನ್ನ 3 ಭಾಗಗಳಾಗಿ ವಿಂಗಡಿಸಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ರೆಡ್ ಝೋನ್ ಏನಿದೆ, ಈ ರೆಡ್ ಝೋನ್ಗಳಲ್ಲಿ ಮತ್ತಷ್ಟು ಕಟ್ಟುನಿಟ್ಟಾಗಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಬೇಕಾಗುತ್ತೆ. ರೆಡ್ ಝೋನ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಾಸಿಟಿವ್ ಕೇಸ್ಗಳು ಹೆಚ್ಚು ಪತ್ತೆಯಾಗ್ತಾ ಇರುವಂತಹ ಜಿಲ್ಲೆಗಳನ್ನ ರೆಡ್ ಝೋನ್ ಅಂತ ಈಗಾಗಲೇ ಗುರುತಿಸಲಾಗಿದೆ. ರೆಡ್ ಝೋನ್ ಜಿಲ್ಲೆಗಳಲ್ಲಿ 14 ದಿನ ಹೊಸ ಕೇಸ್ ಪತ್ತೆ ಆಗಬಾರದು. ಈ ಕಂಟೈನ್ಮೆಂಟ್ ಅಂತ ಏನ್ ಗುರುತಿಸಲಾಗಿದೆ, ಈ ಕಾರ್ಯತಂತ್ರವನ್ನ ಏನ್ ರೂಪಿಸಲಾಗ್ತಾ ಇರುವುದು ರಾಜ್ಯ ಸರ್ಕಾರದಿಂದ, ಈ ಒಂದು ಕಾರ್ಯತಂತ್ರ 14 ದಿನಗಳ ಕಾಲ ಯಾವುದೇ ಕೇಸ್ಗಳು ಪತ್ತೆ ಆಗಿಲ್ಲ ಅಂತಂದ್ರೆ ಯಶಸ್ವಿ ಆಗುತ್ತೆ. ಅದಾದ ನಂತರವೂ ಕೂಡ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಮತ್ತೆ 14 ದಿನವನ್ನ ಒಟ್ಟು 28 ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕೊರೋನಾ ಕೇಸ್ಗಳು ಪತ್ತೆ ಆಗಿಲ್ಲ ಅಂತಂದ್ರೆ ಆ ಜಿಲ್ಲೆಗಳನ್ನ ಯೆಲ್ಲೋ ಝೋನ್ಗೆ ಸೇರ್ಪಡೆ ಮಾಡಲಾಗುತ್ತೆ. ಯೆಲ್ಲೋ ಝೋನ್ಗೆ ಬಂತು ಅಂತಂದ್ರೆ ಸ್ವಲ್ಪ ಸಡಿಲಿಕೆಗಳು ಆ ಜಿಲ್ಲೆಯಲ್ಲಿ ಕೊಡಬಹುದಾಗುತ್ತೆ. ಒಟ್ಟಾರೆಯಾಗಿ ಮೋದಿ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಾರೆ. ಲಾಕ್ಡೌನ್ ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಯಾಕಂದ್ರೆ ಎಲ್ಲ ಕಡೆ ಈ ರೀತಿಯಾಗಿ ಲಾಕ್ಡೌನ್ ಆದೇಶವನ್ನ ಮಾಡೋದ್ರಿಂದಾಗಿ ಎಲ್ಲೊಂದ್ ಕಡೆ ಅಗತ್ಯ ವಸ್ತುಗಳ ಪೂರೈಕೆಗೆ ಸಮಸ್ಯೆ ಆಗಬಹುದು. ಅದರಿಂದಾಗಿ ಈ ಝೋನ್ಗಳನ್ನ ಗುರುತಿಸಲಾಗಿರುವಂಥದ್ದು ರೆಡ್ ಝೋನ್, ಯೆಲ್ಲೋ ಝೋನ್, ಗ್ರೀನ್ ಝೋನ್ ಅಂತ ಏನು ಗುರುತಿಸಲಾಗಿದೆ. ಯಾವುದೇ ಕೊರೋನಾ ಪಾಸಿಟಿವ್ ಕೇಸ್ಗಳು ಇಲ್ಲದಂತಹ ಜಿಲ್ಲೆಗಳನ್ನ ಗ್ರೀನ್ ಝೋನ್ ಅಂತ ಗುರುತಿಸಲಾಗುತ್ತೆ. ಹಾಗೆ 6ಕ್ಕಿಂತ ಕಡಿಮೆ ಇರುವಂಥದ್ದು ಜಿಲ್ಲೆಗಳನ್ನಿರ್ತವೆ, ಅಂತಹ ಜಿಲ್ಲೆಗಳನ್ನ ಎಲ್ಲೋ 1-2 ಕೇಸ್ಗಳು ಪತ್ತೆ ಆಗಿದ್ರೆ ಅದನ್ನ ಯೆಲ್ಲೋ ಝೋನ್ ಅಂತ ಗುರುತಿಸಲಾಗುತ್ತೆ. 6ಕ್ಕಿಂತಲೂ ಹೆಚ್ಚು ಸೇರಿದಂತೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಏನು ಪತ್ತೆ ಆಗ್ತಾನೆ ಇರ್ತವೆ, ಇಂತಹ ಜಿಲ್ಲೆಗಳನ್ನ ರೆಡ್ ಝೋನ್ ಅಂತ ಗುರುತಿಸಲಾಗುತ್ತೆ. ರೆಡ್ ಝೋನ್ ಇರುವಂತಹ ಜಿಲ್ಲೆಗಳೇನಿದ್ದಾವೆ ಇದರಲ್ಲಿ ಲಾಕ್ಡೌನ್ ಅನ್ನ ಮತ್ತಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಕೂಡ ಹೊರಡಿಸಲಾಗಿರುವಂಥದ್ದು. ಅದರಿಂದಾಗಿ ಎಷ್ಟು ಮಟ್ಟಿಗೆ ಈ ಕಾರ್ಯತಂತ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಕಾರ್ಯತಂತ್ರ ಏನಿದೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕು. ಯಾಕಂದ್ರೆ 28 ದಿನಗಳ ಅವಧಿ ಇರುತ್ತೆ ಈ ಒಂದು ಕಂಟೋನ್ಮೆಂಟ್ ಕಾರ್ಯರೂಪಕ್ಕೆ ಬರೋದಕ್ಕೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ರೆಡ್ ಝೋನ್ ಅಂತ ಗುರುತಿಸಿರುವಂತಹ ಹಲವಾರು ಜಿಲ್ಲೆಗಳು ಈಗಾಗಲೇ ರಾಜ್ಯದಲ್ಲಿ ಇರುವಂಥದ್ದು. ಇನ್ನು ಈ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ ಝೋನ್ ಏರಿಯಾಗಳಿಗೆ ಯಾವ ರೀತಿಯಾಗಿ ಅನ್ವಯವಾಗುತ್ತೆ, ಇನ್ನು ಲಾಕ್ಡೌನ್ ಯಾವ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ ಈ ಏರಿಯಾಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳೋದಾದ್ರೆ? ಶಮಂತ್, ಈಗಾಗಲೇ ರೆಡ್ ಝೋನ್ ಅಂತ ಏನು ಕನ್ಸಿಡರ್ ಮಾಡಲಾಗಿದೆ ಆ 8 ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ
ಓಡಾಟ ಇರೋದಿಲ್ಲ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅದೇ ರೀತಿಯಾಗಿ ಯಥಾವತ್ತಾಗಿ ಮುಂದುವರಿಯುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಲಾಕ್ಡೌನ್ ಫ್ರೀ ಆಗೋದಿಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಟೂ ವೀಲರ್ಸ್ಗಳ ವ್ಯವಸ್ಥೆ ಆಗಿರಲಿ ಅಥವಾ ಏನಂದ್ರೆ ಕಾರ್ಖಾನೆಗಳ ಓಪನ್ ಆಗಿರಲಿ ಇಂಥದ್ದು ಯಾವುದಕ್ಕೂ ಸಹಿತ ಅನುವನ್ನ ಮಾಡಿಕೊಟ್ಟಿಲ್ಲ. ಆದ್ರೆ ಉಳಿದಿರ್ತಕ್ಕಂತಹ ಅಂದ್ರೆ 8 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಫ್ರೀ ಡೌನ್ ಮಾಡಲಾಗಿದೆ. ಅಲ್ಲಿ ದ್ವಿಚಕ್ರ ವಾಹನಗಳನ್ನು ಓಪನ್ ಆಗಬಹುದು. ಮತ್ತೆ ಜಿಲ್ಲೆಗಳಲ್ಲಿ ಏನು ಕೈಗಾರಿಕಾ ಪ್ರದೇಶಗಳಿದಾವೆ ಆ ಉತ್ಪಾದನಾ ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ಪಾದನಾ ಕೈಗಾರಿಕೆಗಳು ಸಹಿತ ಓಪನ್ ಆಗಿರುವಂತದ್ದು. ಮತ್ತೆ ಉಳಿದಿರ್ತಕ್ಕಂತಹ ಕೆಲವೊಂದು ಉದ್ಯಮಶೀಲದ ಕೈಗಾರಿಕೆಗಳು ಸಹಿತ ಓಪನ್ ಆಗ್ತವೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅಂಗಡಿ ಮುಗ್ಗಟ್ಟುಗಳು ಸಹಿತ ಅಂದ್ರೆ ಓಪನ್ ಆಗೋದಿಲ್ಲ. ಸಾರ್ವಜನಿಕ ಸಾರಿಗೆ ಓಪನ್ ಆಗೋದಿಲ್ಲ. ಅಲ್ಲಿ ಬಸ್ಗಳು ಇರೋದಿಲ್ಲ ಅಥವಾ ಟ್ರೈನ್ಗಳು ಇರೋದಿಲ್ಲ ಅಥವಾ ಏನಂದ್ರೆ ಟ್ಯಾಕ್ಸಿ ಆಗಿರ್ಲಿ ಅಥವಾ ಏನಂದ್ರೆ ಓಲಾ ಓಬರ್ ಇಂಥದ್ದು ಯಾವುದೂ ಸಹಿತ ಏನಂತಂದ್ರೆ ಓಪನ್ ಆಗಿರೋದಿಲ್ಲ. ಕೇವಲ ಏನಂತಂದ್ರೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಏನಂದ್ರೆ ಅಲ್ಲಿ ಅನುವನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ 8 ಜಿಲ್ಲೆಗಳಲ್ಲಿ ಬೆಂಗಳೂರು ಸಹಿತ ಸೇರಿದೆ. ಆದ್ರೆ ಬೆಂಗಳೂರಿನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 32 ಕಂಟೋನ್ಮೆಂಟ್ ಕ್ಷೇತ್ರಗಳ ವಲಯಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಕಾರಣಕ್ಕೂ ಜನರು ಮನೆಯಿಂದ ಹೊರಗಡೆ ಬರುವಂತಿಲ್ಲ. ಅಲ್ಲಿ ಇನ್ನೂ ಹೆಚ್ಚಿನ ಬಿಗಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಸಹಿತ ಏನಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇಷ್ಟು ದಿವಸಗಳ ಕಾಲ ಏನು ಜನರು ಮನೆಯಿಂದ ಹೊರಗಡೆ ಬರ್ತಾ ಇದ್ರು ಆ ಮನೆಯಿಂದ ಹೊರಗಡೆ ಬರೋದಕ್ಕೂ ಸಹಿತ ಇನ್ನು ಮುಂದೆ ಅಲವು ಇರೋದಿಲ್ಲ. ಅಂತ ಕ್ಷೇತ್ರಗಳಲ್ಲಿ ಮಾತ್ರ ಅಂತ ಸ್ಥಳಗಳಲ್ಲಿ ಮಾತ್ರ ಅಲ್ಲಿ ಏನಂತಂದ್ರೆ ಸ್ವತಃ ಅಧಿಕಾರಿಗಳಿಗೆ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ದವಸ ಧಾನ್ಯಗಳಾಗಿರ್ಲಿ ತರಕಾರಿ ಆಗಿರ್ಲಿ ಆಹಾರ ಪದಾರ್ಥಗಳಾಗಿರ್ಲಿ ಯಾವುದೇ ಆದ್ರೂ ಸಹಿತ ಮನೆ ಬಾಗಿಲಿಗೆ ತಂದು ಕೊಡುವಂತಹ ಕೆಲಸಕ್ಕೂ ಸಹಿತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಇನ್ನೂ ಹೆಚ್ಚಿನ ಏನಂತಂದ್ರೆ ಬಿಗಿಯಾದಂತಹ ವಾತಾವರಣಕ್ಕೆ ಏನಂತಂದ್ರೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಒಂದು ವೇಳೆ ಅಂತಹ ಸ್ಥಳಗಳಲ್ಲೂ ಏನಾದ್ರೂ ನಾವು ಫ್ರೀಯಾಗಿ ಬಿಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕೊರೋನಾವನ್ನು ತಡೆಗಟ್ಟೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿವೇಚನವು ಸಹಿತ ಸರ್ಕಾರದ ಮುಂಗಡೆ ಇರುವಂತದ್ದು. ಹಾಗಾಗಿಯೇ ಈ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಮತ್ತೆ ಈಗ ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರನ್ನ ನಾವು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದ್ರೆ ಆ 32 ಏನು ಕಂಟೋನ್ಮೆಂಟ್ ಸ್ಥಳಗಳನ್ನ ಗುರುತಿಸಲಾಗಿದೆ ಅದನ್ನ ಎಲ್ಲಾ ಸ್ಥಳಗಳಲ್ಲೂ ಸಹಿತ ಆರಾಮಾಗಿ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬಹುದಾಗಿದೆ. ಅದರಲ್ಲೂ ಪ್ರಮುಖವಾಗಿ ITBT ಆಗಿರಲಿ ಅಥವಾ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಏನಿದೆ ಅಲ್ಲೂ ಸಹಿತ ಅಂತಂದ್ರೆ ನೇರವಾಗಿ ಹೋಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ತೊಡ್ಕೊಳ್ಳೋದಕ್ಕೂ ಸಹಿತ ಸರ್ಕಾರ ಅನುವನ್ನ ಮಾಡಿಕೊಟ್ಟಿದೆ. ಆದ್ರೆ ಅಲ್ಲಿ ಒಂದು ಕಂಡೀಷನ್ ಹಾಕಿರುವಂತದ್ದು ITBTಗೆ 33% ಅಂತ ಹೇಳಿದ್ದಾರೆ. ಉಳಿದಿರತಕ್ಕಂತಹ SEZಗೆ ಯಾವುದೇ ರೀತಿಯ ಅಂತಹ ಒಂದು ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಶೇಕಡಾವಾರು ಏನಂತಂದ್ರೆ ಮಾರ್ಪಾಡನ್ನ ಮಾಡಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಉಳಿದಿರತಕ್ಕಂತಹ ಅಂಗಡಿ ಮುಗ್ಗಟ್ಟುಗಳು ಏನಿದಾವೆ ಅಂದ್ರೆ ಯಥಾವತ್ತಾಗಿ ಏನೋ ಬಟ್ಟೆ ಅಂಗಡಿ ಆಗಿರಬಹುದು ಅಥವಾ ಬೇರೆ ಬೇರೆ ಅಂಗಡಿಗಳಾಗಿದ್ದಾವೆ ಮಾಲ್ಗಳಾಗಿದ್ದಾವೆ ಸಿನಿಮಾ ಥಿಯೇಟರ್ಗಳಾಗಿರಬಹುದು ಹೀಗೆ ಬಹಳಷ್ಟು ವಿಚಾರಗಳಲ್ಲಿ ಈಗ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾವ ರೀತಿಯಾಗಿ ಅವು ಬಂದಾಗಿದ್ದಾವೆ ಅದೇ ರೀತಿಯಾಗಿ ಏನಂತಂದ್ರೆ ಮುಂದುವರಿಸಿಕೊಂಡು ಹೋಗುತ್ತೆ ವಿನಃ ಕೇವಲ ಇಲ್ಲಿ ಉದ್ಯಮಶೀಲಕ್ಕೆ ಮಾತ್ರ ಉತ್ತೇಜನ ಕೊಡುವ ಸಲುವಾಗಿ BS ಯಡಿಯೂರಪ್ಪನವರು ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದರ ಹಿಂದಿನ ಒಂದು ವ್ಯವಸ್ಥೆನ ನೋಡ್ತಾ ಹೋದ್ರೆ ಅಂದ್ರೆ ಇದು ಯಾಕೆ ಈ ರೀತಿಯಾಗಿ BS ಯಡಿಯೂರಪ್ಪನವರು ಈ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಂಡ್ರು ಅಂತ ನೋಡ್ತಾ ಹೋದ್ರೆ ಈ ಹಿಂದೆ ಯಾವಾಗ 14ನೇ ತಾರೀಕು ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿಯನ್ನ ಕೊಡುತ್ತೆ ಆ ಮಾರ್ಗಸೂಚಿಯಲ್ಲಿ ಕೆಲವೊಂದು ನಿಬಂಧನೆಗಳನ್ನ ಹಾಕಿರುವಂತದ್ದು ಮತ್ತೆ ನಿಯಮಗಳನ್ನ ಮಾಡಿದ್ದಾರೆ. ಯಾವೆಲ್ಲ ನಿಯಮದ ಅಡಿಯಲ್ಲಿ ಏನಂತಂದ್ರೆ ನೀವು ಸ್ವಲ್ಪ ಸಡಿಲಿಕೆ ಮಾಡಬಹುದು ನಿಮ್ಮ ರಾಜ್ಯಗಳಲ್ಲಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಒಂದು ನಿಯಮವನ್ನ ಮಾಡಿಕೊಟ್ಟಿದೆ. ಆ ನಿಯಮದ ಆಧಾರದ ಮೇಲೆ ಇವತ್ತು ಏನಂದ್ರೆ ನಿರ್ಧಾರಗಳನ್ನ ಕೈಗೊಂಡಿರುವಂತದ್ದು. ಹಾಗಾಗಿಯೇ ಏನಂದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಈ 3 ಜಿಲ್ಲೆಗಳನ್ನ ಸೇರಿಸಿ ಒಂದು ಜಿಲ್ಲೆ ಅಂತಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಉಳಿದಿರತಕ್ಕಂತಹ ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜಿಲ್ಲೆಯ ಗಡಿಯನ್ನ ದಾಟುವಂತಹ ಕೆಲಸಕ್ಕೆ ಸಹಿತ ಯಾರು ಮುಂದಾಗಬೇಡಿ ಅನ್ನೋ ಬಗ್ಗೆನೂ ಸಹಿತ BS ಯಡಿಯೂರಪ್ಪನವರು ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕೇವಲ ಜಿಲ್ಲೆಯ ಒಳಗಡೆ ಮಾತ್ರ ಏನಂತಂದ್ರೆ ಈ ಒಂದು ಜನರ ಓಡಾಟಕ್ಕೆ ಅದು ಓಡಾಟ ಅಂತಂದ್ರೆ ಸುಖ ಸುಮ್ಮನೆ ಓಡಾಡುವಂತದಿಲ್ಲ. ಏನಂದ್ರೆ ಒಂದು ವೇಳೆ ಏನಾದ್ರೂ ಪೊಲೀಸರಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿದ್ರು ಮಾಹಿತಿಯನ್ನ ಕೇಳಿದ್ರೆ ಆ ಮಾಹಿತಿಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಜನಸಾಮಾನ್ಯರ ಮುಂಗಡೆ ಇರುವಂತದ್ದು. ಕಾರಣ ಏನು ಅಂತಂದ್ರೆ ನಾವು ಸುಖ ಸುಮ್ಮನೆ ಏನಂದ್ರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳೋದು ಅದಾದ ನಂತರ ಏನಂದ್ರೆ ಬೀದಿಗಳಲ್ಲಿ ಸುತ್ತಾಡುವಂತದ್ದು ಇಂಥದಕ್ಕೂ ಸಹಿತ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಅದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಯಾವ ರೀತಿಯಾಗಿ ಅದು ವರ್ಕೌಟ್ ಆಗುತ್ತೆ ಅನ್ನೋದು ಸಹಿತ ಬಹಳಷ್ಟು ಮುಖ್ಯವಾದಂತಹ ಪ್ರಶ್ನೆ. ಯಾಕಂದ್ರೆ ಈಗಲೇ ಸಂಪೂರ್ಣವಾಗಿ ರಾಜ್ಯವೇ ಲಾಕ್ಡೌನ್ ಇದ್ದ ಸಂದರ್ಭದಲ್ಲೂ ಸಹಿತ ಬಹಳಷ್ಟು ಜನ ತರಕಾರಿ ತಗೊಳ್ಳೋದಕ್ಕಂತ ಹೇಳಿ ಅಥವಾ ಆಸ್ಪತ್ರೆ ಹೋಗ್ತೀವಿ ಅಂತ ಹೇಳಿ ಅಥವಾ ಮೆಡಿಸಿನ್ಸ್ ತಗೊಳ್ತೀವಿ ಅಂತ ಹೇಳಿ ಸುಖ ಸುಮ್ಮನೆ ಬೀದಿಗೆ ಬಂದು ಬಹಳಷ್ಟು ಏನಂತಂದ್ರೆ ಸ್ವತಃ ಸರ್ಕಾರವೇ ಸಾವಿರಾರು ವಾಹನಗಳನ್ನ ಅಂತಂದ್ರೆ ಸೀಲ್ ಮಾಡಿರುವಂತಹ ಉದಾಹರಣೆ ಸಹಿತ ಈಗ ಸದ್ಯದಲ್ಲಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಸರ್ಕಾರ ಅನ್ನೋ ಬಗ್ಗೆ ಸಹಿತ ಬಹಳಷ್ಟು ಏನಂದ್ರೆ ಪ್ರಶ್ನೆಯನ್ನ ಮೂಡಿರುವಂತದ್ದು. ಹಾಗಾಗಿ ಈ ಒಂದು 20ರ ನಂತರ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದು ಸಹಿತ ಮತ್ತೆ ಅದೇ ರೀತಿಯಾಗಿ ಯಾವೆಲ್ಲ ರೀತಿಯಾಗಿ ಮಾರ್ಗಸೂಚಿಗಳನ್ನ ನಿರ್ಮಾಣ ಮಾಡುತ್ತೆ ಅನ್ನೋದು ಸಹಿತ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈಗ ಏನು ಸಡಿಲಿಕೆ ಅಂತ ಹೇಳಿದ್ದಾರೆ ಆದ್ರೆ 20ನೇ ತಾರೀಕಿನಿಂದ ಏನಂತಂದ್ರೆ ಯಾವ ರೀತಿಯಾಗಿ ಸಡಿಲಿಕೆ ಬರುತ್ತೆ ಅನ್ನೋದು ಸಹಿತ ಬಹಳಷ್ಟು ಪ್ರಮುಖವಾಗಿರುವಂತದ್ದು. 20ನೇ ತಾರೀಕು ಈಗಾಗಲೇ ಏನಂದ್ರೆ ಸಚಿವ ಸಂಪುಟ ಸಭೆಯನ್ನು ಸಹಿತ ಕರೆಯಲಾಗಿದೆ. ಆ ಸಭೆಯಲ್ಲೂ ಸಹಿತ ಈ ರೀತಿಯ ನಿರ್ಧಾರಗಳಿಗೆ ಒಂದು ರೂಪುರೇಷೆಯನ್ನು ತರೋದಕ್ಕೂ ಸಹಿತ CM ಯಡಿಯೂರಪ್ಪನವರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಶಮಂತ್, ಧನ್ಯವಾದಗಳು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಎಸ್ ಕೊರೋನಾ ವೈರಸ್ ಗುಪ್ತಗಾಮಿನಿಯಂತೆ ಹರಡ್ತಾ ಇರುವಂಥದ್ದು ಈ ಒಂದು ಭಯ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ರಾಜ್ಯ ಸರ್ಕಾರಕ್ಕೆ ಈ ಭಯ ಇದ್ದರೂ ಕೂಡ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂತಹ ವಿಚಾರ. ಅಂದ್ರೆ ಕೊರೋನಾ ಎಷ್ಟು ಮಟ್ಟಿಗೆ ಒಂದು ಹಂತಕ್ಕೆ ಬಂದಿದೆ, ನಿವಾರಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ, ಇಂತಹ ಪ್ರಶ್ನೆಗಳು ಮೂಡ್ತಾ ಇರುವಂತಹ ಸಂದರ್ಭದಲ್ಲೇನೆ ಇಷ್ಟೊಂದು ರಿಯಾಯಿತಿಗಳನ್ನ ಕೊಡ್ತಾ ಹೋದಂತಹ ಸಂದರ್ಭದಲ್ಲಿ ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಎಸ್ ಡಾಕ್ಟರ್ ಪವನ್ ಶ್ವಾಸಕೋಶ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸರ್, ನಾವೀಗ ನೋಡ್ತಾ ಇರುವಂಥದ್ದು, ಈಗ ನೀವು ಕೂಡ ಈಗಾಗಲೇ ನ್ಯೂಸಲ್ಲಿ ನೋಡಿರ್ತೀರಿ ಸರ್ಕಾರದ ನಿರ್ಧಾರಗಳು. ಯಾಕಂದ್ರೆ 3 ದಿನಗಳಿಂದ ಕೊರೋನಾ ಪಾಸಿಟಿವ್ ಕೇಸ್ಗಳು ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಪತ್ತೆ ಆಗ್ತಾ ಇದೆ ಅನ್ನೋದು ಒಂದು ಆತಂಕವಾದ್ರೆ, ಸರ್ಕಾರದ ಈ ನಿರ್ಧಾರ ಕೂಡ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಏನ್ ಹೇಳ್ತೀರಿ ಸರ್? ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಟೆಸ್ಟ್ಗಳು ತುಂಬಾ ಕಮ್ಮಿನೇ ಆಗಿತ್ತು. ಈಗ ನಮಗೆ ಲಾಸ್ಟ್ ಇಷ್ಟು ದಿವಸಗಳಿಂದ ಮಾಡಿರೋ ಟೆಸ್ಟ್ಗಳಲ್ಲಿ ಬರೀ 16,000 ಟೆಸ್ಟ್ಗಳನ್ನ ಮಾತ್ರ ನಾವು ಮಾಡಿದೀವಿ. ಅದರಲ್ಲಿ ನಮಗೆ ಕಮ್ಮಿ ಕೇಸ್ಗಳೇ ಬಂದಿವೆ. ಅದೇ ನಮ್ಮ ನೇಬರಿಂಗ್ ಸ್ಟೇಟ್ಸ್ ನೋಡಿದ್ರೆ, ಈ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಅಥವಾ ಮಹಾರಾಷ್ಟ್ರ, ಅಲ್ಲೆಲ್ಲ ಆಗ್ಲೇ 30,000 50,000 ಟೆಸ್ಟ್ಗಳನ್ನ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಡಿಟೆಕ್ಷನ್ ರೇಟೇ ತುಂಬಾ ಕಮ್ಮಿ ಇತ್ತು. ಅದರಲ್ಲಿ ಈಗ ಇನ್ನು ನಿನ್ನೆ ಮೊನ್ನೆ ಟೆಸ್ಟ್ಗಳು ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಗ ನೋಡಿ 40-44 ಕೇಸ್ಗಳು ಆ ತರ ಎಲ್ಲ ಪಾಸಿಟಿವ್ ಬಂದಿದೆ. ಸೊ ಈ ರೀತಿ ಇರುವಾಗ ನಮ್ಗೆ ಈಗ ಎಲ್ಲ ರಿಯಾಯಿತಿಗಳನ್ನ ಕೊಟ್ಟು ಎಲ್ಲರೂ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಿಟ್ಟು ಎಲ್ಲ ಓಡಾಡ್ಬೋದು ಅಂತ ಮಾಡಿದ್ರೆ ಇನ್ನೂ ಡಿಸೀಸ್ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ನಮಗೆ ಈಗ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತೀವಿ. ನಮ್ಗೆ ಏನು ಈಗ ಕೇಸಸ್ಗಳನ್ನೆಲ್ಲ ನೋಡಿದೀವಿ, ತುಂಬಾನೇ ಕಮ್ಮಿ ಇದೆ, ಕಮ್ಮಿ ಡಿಟೆಕ್ಟ್ ಆಗಿದೆ. ಅದರಲ್ಲಿ ಈಗ ಎಲ್ಲರನ್ನೂ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಿಟ್ಟು ತುಂಬಾ ಎಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ರೆ ಈಗ ಒಬ್ಬರಿಂದ ಒಬ್ಬರಿಗೆ ಇನ್ನೂ ಹರಡ್ತಾ ಹೋಗುತ್ತೆ. ಈಗ ಎಷ್ಟೋ ಜನ ಏನಂದ್ರೆ ನಮ್ಮಲ್ಲಿ ಡಿಸೀಸ್ ಇಲ್ಲ ಅಂತ ಅನ್ಕೊಂಡೇ ಇದ್ದಾರೆ. ನಮ್ಮಲ್ಲಿ ಕಮ್ಮಿ ಇದೆ, ತುಂಬಾನೇ ಕಮ್ಮಿ ಇದೆ, ಬೆಂಗಳೂರಲ್ಲಿ ಕಮ್ಮಿ ಇದೆ ಅಥವಾ ಕರ್ನಾಟಕದಲ್ಲಿ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ದಾರೆ. ಸೊ ಈಗ ಎಲ್ಲ ಒಬ್ರೊಬ್ರು ಓಡಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜಾಸ್ತಿನೇ ಸ್ಪ್ರೆಡ್ ಆಗುತ್ತೆ ಸೊಸೈಟಿನಲ್ಲಿ. ಈ ತರ ಆದ್ರೆ ನಾವು 2ನೇ ಸ್ಟೇಜ್ ಇಂದ 3ನೇ ಸ್ಟೇಜ್ಗೆ ಹೋಗೋದ್ರಲ್ಲಿ ಬೇರೆ ಇನ್ನೇನ್ ಡೌಟೇ ಇಲ್ಲ. ಸೊ ಒಂದು ಸಲ ನಾವು 3ನೇ ಸ್ಟೇಜ್ಗೆ ಹೋದ್ರೆ ಈಗ ಏನು ಅಮೆರಿಕದಲ್ಲಿ ಆಗ್ತಾ ಇದೆ, ಅಮೆರಿಕದಲ್ಲಿ ಹೀಗೆ ಇತ್ತು, ತುಂಬಾ ಕಮ್ಮಿನೇ ಇತ್ತು. ಒಂದು ಸಲ ಅದು 3ನೇ ಸ್ಟೇಜ್ಗೆ ಹೋಗ್ತಿದ್ದಂಗೆನೆ ಹೆಣಗಳು ಒಳ್ಳೆ ಇದ್ರ ತರ ಹಾಗೆ ಉದುರಕ್ ಸ್ಟಾರ್ಟ್ ಆಯ್ತು. ನೋಡಿ 2,000 ಇದ್ದಿದ್ದು 4,000ನೇ, 4,500 ಜನ ಸತ್ತಿದ್ರು ಒಂದು ದಿವಸಕ್ಕೆ. ಅಮೆರಿಕ ಅಂತ ಕಂಟ್ರಿನಲ್ಲಿ 4,500 ಜನ ಸಾಯ್ತಾರೆ ಅಂದ್ರೆ ಅಷ್ಟೆಲ್ಲಾ ಫೆಸಿಲಿಟೀಸ್ ಇದ್ರು ನಮ್ಮ ಭಾರತದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಿಲ್ಲ ಅಂತಂದ್ರು ದಿವಸಕ್ಕೆ ಸಾವಿರಗಳಲ್ಲಿ ಅಂದ್ರೆ 10,000, 20,000, 30,000 ಜನ ಹೋಗ್ತಾರೆ. ಸೊ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದಕ್ಕೆ ಯಾವುದೇ ತರವಾದ ಮೆಡಿಸಿನ್ಸ್ ಇಲ್ಲ, ಯಾವುದೇ ತರವಾದ ಒಂದು ಸ್ಪೆಷಲ್ ವ್ಯಾಕ್ಸಿನ್ ಇನ್ನೂ ಬಂದಿಲ್ಲ, ಇನ್ನೂ ಟ್ರಯಲ್ಸ್ ಅಲ್ಲಿವೆ. ಮೆಡಿಸಿನ್ಸ್ ಅಷ್ಟೇ ಎಲ್ಲಾ ಟ್ರಯಲ್ಸ್ ಅಲ್ಲಿವೆ. ಈ ತರ ಇರೋದ್ರಿಂದ ನಮ್ಗೆ ಈಗ ಉಳಿದಿರೋದು ಒಂದೇ ದಾರಿ, ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಅಂದ್ರೆ ನಾವು ಈ ಡಿಸೀಸ್ ನ ತಡೆಯೋದಕ್ಕೆ ಆಗದೇ ಇಲ್ಲ. ಅದರಲ್ಲೂ ನಮ್ಗಿರೋ ಪಾಪ್ಯುಲೇಷನ್ ಅಲ್ಲಿ ನಮ್ ಬೆಂಗಳೂರು ಒಂದರಲ್ಲೇನೆ 1.3 crore ಪಾಪ್ಯುಲೇಷನ್ ಇದೆ. ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ನಮ್ ಇಡೀ ಭಾರತ ತಗೊಂಡ್ರೆ 130 ಕೋಟಿ ಇದೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ತುಂಬಾ ಜಾಸ್ತಿ ಹರಡೋ ಚಾನ್ಸಸ್ ಇದೆ. ನಾವು 2ನೇ ಸ್ಟೇಜ್ ಇಂದ 3ನೇ ಸ್ಟೇಜ್ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಸ್ ಸರ್, ನೀವೇ ಹೇಳ್ತಾ ಇದ್ರಿ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಟೆಸ್ಟಿಂಗ್ಗಳೇನಿದ್ದಾವೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾನೇ ಕಮ್ಮಿ ಟೆಸ್ಟಿಂಗ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗ್ತಾ ಇದೆ? ಹಾಗಾದ್ರೆ ಯಾಕೆ ಟೆಸ್ಟಿಂಗ್ಗಳು ಬೇಗ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ? ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ನೋಡಿ. ಈಗ ಮಹಾರಾಷ್ಟ್ರದಲ್ಲಿ ತಗೊಂಡ್ರೆ 50,000 ಟೆಸ್ಟ್ಗಳಾಗಿವೆ. ಹಾಗೆ ನಾವು ತಮಿಳ್ನಾಡು ತಗೊಂಡ್ರೆ 28,000 ಟೆಸ್ಟ್ಗಳಾಗಿದೆ. ಆಂಧ್ರ ತಗೊಂಡ್ರು 25,000 ಟೆಸ್ಟ್ಗಳಾಗಿದೆ. ಸೊ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಬರೀ 16,000 ಟೆಸ್ಟ್ಗಳು ಮಾತ್ರ ಆಗಿದೆ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ಈ ಕಾಂಟ್ಯಾಕ್ಟ್ಗಳನ್ನ ನಾವೇನೀಗ ಫಾರಿನ್ ಇಂದ ನಮ್ಗೆ ಇಲ್ಲಿ ಬಂದಿದ್ದಾರೆ ಅವ್ರದ್ದು ಮಾತ್ರ ಟೆಸ್ಟ್ ಮಾಡಿದೀವಿ ಹೊರತು ನಾವು ಅವ್ರ ಕಾಂಟ್ಯಾಕ್ಟ್ಗಳು ಜಾಸ್ತಿ ಟೆಸ್ಟ್ಗಳು ಮಾಡಿಲ್ಲ. ನಾವೇನಾದ್ರೂ ಹೌಸ್ ಕ್ವಾರಂಟೈನ್ ಅಂತ ಮಾಡಿ ಸುಮ್ಮನೆ ಮನೆಗಳಲ್ಲಿ ಹಾಗೆ ಇರಿಸಿದೀವಿ. ಸೊ ಅವ್ರಿಗೆ ಸುಮಾರು ಜನಕ್ಕೆ ಟೆಸ್ಟ್ ಆಗಿಲ್ಲ. ಸೊ ನಮ್ಗೆ ಟೆಸ್ಟ್ ಆಗಿಲ್ಲ ಅಂತಂದ್ರೆ ಈಗ ಹೌಸ್ ಕ್ವಾರಂಟೈನ್ ಅಲ್ಲಿ ಇರೋರು ಅವ್ರ ಫ್ಯಾಮಿಲಿಗೆ ಸ್ಪ್ರೆಡ್ ಮಾಡಿದಾರಾ ಅಥವಾ ಅವರು ಮತ್ತೆ ಇನ್ನು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಹಂಗೆ ಇನ್ನೂ ಜಾಸ್ತಿ ಆಗಿದಾರಾ ಇಲ್ವಾ ನಮ್ಗೆ ಯಾವ್ದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ, ಈಗ ಹೌಸ್ ಕ್ವಾರಂಟೈನ್ ಅಲ್ಲಿ ಇರೋರು ಯಾರ ಪಾಸಿಟಿವ್ ಇದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರ ರಿಲೇಟಿವ್ಸ್ ಇರ್ಬೋದು, ಅವ್ರ ಸ್ನೇಹಿತರಿಗಿರ್ಬೋದು, ಸುಮಾರು ಜನಕ್ಕೆ ಸ್ಪ್ರೆಡ್ ಮಾಡಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ನಮ್ಮಲ್ಲೂ ಕೂಡ ಈಗ ಏನೀಗ ಬೇರೆ ರಾಜ್ಯಗಳಲ್ಲೆಲ್ಲ ಟೆಸ್ಟ್ ಕಿಟ್ಗಳು ಏನಿದೆ ನಮ್ಮ ರಾಜ್ಯದಲ್ಲೂ ಅಷ್ಟೇ ಟೆಸ್ಟ್ ಕಿಟ್ಗಳು ಕೂಡ ಇದ್ವು. ಸೊ ನನಗನ್ನಿಸ್ದಂಗೆ ಈ ಪ್ರೈಮರಿ ನಾವೇನು ಟ್ರಾವೆಲ್ ಮಾಡಿ ಬಂದಿದ್ರು, ಸೊ ಅವ್ರ ಜೊತೆಗೆ ಇದ್ದಿದ್ದು ಯಾರ್ಯಾರು ಕಾಂಟ್ಯಾಕ್ಟ್ಸ್ ಇದ್ರು ಆ ಕಾಂಟ್ಯಾಕ್ಟ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಟೆಸ್ಟ್ ಮಾಡಬೇಕಾಗಿತ್ತು. ಸೊ ನಮಗೆ ಜಾಸ್ತಿ ಮಾಡಿದಾಗ ಹಾಗೆ ನಮಗೆ ಈ ಕಮ್ಯುನಿಟಿನಲ್ಲಿ ಇನ್ನೂ ಎಷ್ಟಿದೆ, ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ನಮಗೆ ಗೊತ್ತಾಗೋದು. ಈಗ ಒಂದು ಎಕ್ಸಾಂಪಲ್, ಈಗ ನಾವು ನಂಜನಗೂಡು ಕ್ಲಸ್ಟರ್ ತಗೋಬಹುದು. ನೀವು ನಂಜನಗೂಡು ಕ್ಲಸ್ಟರೇ ನೋಡಿ,
ಈಗ ನಮಗೆ ಯಾರೋ ಒಬ್ಬರಿಗೆ ಅಲ್ಲಿ ಪಾಸಿಟಿವ್ ಇದೆ ಅಂತ ಗೊತ್ತಾದ್ಮೇಲೆ ಇಡೀ ಫ್ಯಾಕ್ಟ್ರಿನಲ್ಲಿ ಎಲ್ಲಾ ಚೆಕ್ ಮಾಡಾದ್ಮೇಲೆ ತಾನೇ ನಮಗೆ 50 ಕೇಸ್ ಪಾಸಿಟಿವ್ ಬಂದಿತ್ತು. ಸೊ ಇಲ್ಲ ಅಂದಿದ್ರೆ ನಮಗೆ ಎಲ್ಲಿ ಗೊತ್ತಾಗ್ತಾ ಇತ್ತು? ಸೊ ನಂಜನಗೂಡಲ್ಲಿ 1500 ಜನನ ಟೆಸ್ಟ್ ಮಾಡಿದಾಗ 50 ಜನ ಪಾಸಿಟಿವ್ ಇದಾರೆ ಅಂತ ಗೊತ್ತಾಯ್ತು. ಸೊ ನಾವು ಟೆಸ್ಟೇ ಮಾಡಿಲ್ಲ ಅಂತಂದಿದ್ರೆ ಈಗ ಇಡೀ ನಂಜನಗೂಡು ಅಂತ ಇರೋದು ನಂಜನಗೂಡು, ಮೈಸೂರು ಸುತ್ತಮುತ್ತ, ಮಳವಳ್ಳಿ, ಚಾಮರಾಜನಗರ ಎಲ್ಲ ಜಿಲ್ಲೆಗಳಿಗೂ ಹರಡಿ ಏನಿಲ್ಲ ಅಂದ್ರೂ ಸಾವು ಇನ್ನೂ ಒಂದು 100-150 ಜನ ಎಕ್ಸ್ಟ್ರಾ ಸಾಯ್ತಾ ಇದ್ರು. ಸೊ ಅದು ಗೊತ್ತಾಗಿರೋದಕ್ಕೆ ಅದು ತಡೆದಿದ್ವಿ. ಈಗ ತಬ್ಲಿಗಿದೆ ನೋಡಿ, ಡೆಲ್ಲಿನಲ್ಲಾಗಿರೋ ಕ್ಲಸ್ಟರ್, ಅದರಲ್ಲಿ ನಮಗೆ ಗೊತ್ತಾಗಿರೋದ್ರಿಂದ ಆ ಕಾಂಟ್ಯಾಕ್ಟ್ಗಳನ್ನೆಲ್ಲ ಬೆನ್ನತ್ತಿ ಹೋಗಿ ಎಲ್ಲಾರನ್ನೂ ಹುಡುಕಿ ಟೆಸ್ಟ್ ಮಾಡಿ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡಿ ಸುಮಾರು ತಡೆದಿರೋದಕ್ಕೇನೆ ಡೆತ್ ರೇಟ್ ಇನ್ನೂ ಕಮ್ಮಿ ಆಗಿದೆ. ಇಲ್ಲ ಅಂದಿದ್ರೆ ತಬ್ಲಿಗಿ ಇದರಿಂದನೂ ತುಂಬಾ ಸಾವಿರಾರು ಜನ ಸಾಯ್ತಾ ಇದ್ರು. ಸೊ ಹಾಗೇನೆ ನಾವು ಟೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ಕಾಂಟ್ಯಾಕ್ಟ್ ಗಳಿಗೆ ಬಂದಿದ್ದಾರೆ, ಯಾರ್ಯಾರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ, ನಾವು ಟೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಕಮ್ಯುನಿಟಿನಲ್ಲಿ ಎಷ್ಟಿದೆ ಡಿಸೀಸು, ಅದ್ರ ತೀವ್ರತೆ ಏನು ಅಂತ ಗೊತ್ತಾಗಲ್ಲ. ಸೊ ಈಗ ಎಲ್ಲ ರಿಯಾಯಿತಿಗಳು ಕೊಟ್ಟು ಎಲ್ಲರನ್ನೂ ಬೀದಿಗೆ ಬಿಟ್ರೆ ನೀವು ಎಲ್ಲೆಲ್ಲಂತ ಹೋಗಿ ಹುಡುಕ್ತೀರಾ? ಹೋಗ್ಲಿ, ಅದಕ್ಕೆ ಮೆಡಿಸಿನ್ಸ್ ಇದೆಯಾ, ವ್ಯಾಕ್ಸಿನ್ಸ್ ಇದೆಯಾ? ಸೊ ನಾವು ಸ್ಟ್ರಿಕ್ಟ್ ಆಗಿ ಕೆಲವೊಂದು ರೂಲ್ಸ್, ಹೌದು ಎಕನಾಮಿ ಇದಾಗತ್ತೆ, ಕಷ್ಟ ಆಗತ್ತೆ ಎಲ್ಲಾನು, ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಪ್ರಿಕಾಷನ್ಸ್ ತಗೊಂಡು ಮಾಡ್ಬೇಕು. ಸುಮ್ನೆ ಎಲ್ಲರನ್ನೂ ನಾವು ರಿಯಾಯಿತಿಗಳು ಕೊಟ್ಟು ಎಲ್ಲಾನು ಓಡಾಡಿ ಅಂತ ಇದ್ ಮಾಡಕ್ಕಾಗಲ್ಲ. ಫಸ್ಟ್ ನಾವು ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡ್ಕೊಂಡು ಹುಷಾರಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು, ಮಾಸ್ಕ್ಗಳು ಯೂಸ್ ಮಾಡಬೇಕು, ಸ್ಯಾನಿಟೈಸರ್ಸ್ ಯೂಸ್ ಮಾಡಬೇಕು. ನಮ್ಮಲ್ಲಿ ನಾವು ನೋಡಿದ್ರೆ ಈಗ ಸರಿಯಾಗಿ ನಮ್ಮಲ್ಲಿ ಮಾಸ್ಕ್ಗಳೇ ಸಿಗ್ತಾ ಇಲ್ಲ, ಇನ್ನು ಸ್ಯಾನಿಟೈಸರ್ಗಳೇ ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ರು ತುಂಬಾ ಜಾಸ್ತಿ ರೇಟ್ಗೆ ಇದೆ. ಸೊ ಈಗ ಎಲ್ಲರೂ ಪ್ರತಿಯೊಬ್ರು ಈಗ ಫ್ಯಾಕ್ಟ್ರಿಗಳಲ್ಲಿರ್ಬೋದು, ಆಸ್ಪತ್ರೆಗಳಲ್ಲಿರ್ಬೋದು, ಅಥವಾ ಶಾಪ್ಗಳಲ್ಲಿರ್ಬೋದು, ಪ್ರತಿಯೊಬ್ರು ಇವನ್ನೆಲ್ಲ ಯೂಸ್ ಮಾಡ್ತಾ ಹೋದ್ರೆ ಕಾಸ್ಟ್ ಎಷ್ಟು ಜಾಸ್ತಿ ಆಗತ್ತೆ. ಸೊ ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಮೊದಲು ಅದನ್ನ ನಮಗೆ ತಕ್ಕ ರೇಟ್ ಅಲ್ಲಿ ಸಿಗುತ್ತಾ, ಎಲ್ಲರಿಗೂ ಚೀಪ್ ಆಗಿ ಸಿಗುತ್ತಾ, ಎಲ್ಲಾ ಕಡೆ ಅವೈಲೇಬಲ್ ಇದೆಯಾ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದಾರಾ? ಸೊ ಎಲ್ಲಾ ಕಂಪನಿಗಳಲ್ಲೂ ಫಸ್ಟ್ ಅದನ್ನ ಡಾಟಾ ತರಿಸ್ಕೊಂಡು ಅವ್ರಿಗೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆಮೇಲೆನೆ ರಿಯಾಯಿತಿಗಳು ಕೊಡ್ಬೇಕು. ರೆಡ್ ಅಲರ್ಟ್ ಝೋನ್ ಅಲ್ಲಿ ಯಾವುದೇ ತರವಾದ ರಿಯಾಯಿತಿ ಕೊಡ್ಲೇಬಾರದು. ಸೊ ಎಲ್ಲೇ ರೆಡ್ ಅಲರ್ಟ್ ಝೋನ್ಗಳಿದೆ ಅಲ್ಲಿ ಕಂಪ್ಲೀಟ್ ಸೀಲ್ ಡೌನ್ ಮಾಡ್ಲೇಬೇಕು, ಅಲ್ಲಿ ಕ್ವಾರಂಟೈನ್ ಮಾಡ್ಲೇಬೇಕು. ಜನಗಳಿಗೂ ಅಷ್ಟೇ, ಒಳಗಡೆ ಹೋಗ್ಬೇಕಾದ್ರೂ ಹೊರಗಡೆ ಬರ್ಬೇಕಾದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲಾನು ಫಾಲೋ ಮಾಡ್ಲೇಬೇಕು. ಹಾಗೂ ಯಾವುದೇ ಎಸೆನ್ಷಿಯಲ್ ಸರ್ವಿಸಸ್ ಇರಲಿ, ಎಸೆನ್ಷಿಯಲ್ ಸರ್ವಿಸಸ್ ಇರೋರಿಗೆ ನಮ್ಗೆ ಏನಕ್ಕೆ ಸಪರೇಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಮುಂಚೆಯಿಂದ. ಪ್ರತಿಯೊಬ್ಬರು ಎಸೆನ್ಷಿಯಲ್ ಸರ್ವಿಸಸ್ ನಿಭಾಯಿಸಬೇಕು ಅಂತಂದ್ರೆ ರೆಡ್ ಅಲರ್ಟ್ ಝೋನ್ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೂ ಅಥವಾ ಹೊರಗಡೆ ಬರ್ಬೇಕಾದ್ರೂ ಕರೆಕ್ಟ್ ಆಗಿ ಪ್ರೋಟೋಕಾಲ್ಸ್ ಫಾಲೋ ಮಾಡಲೇಬೇಕು. ಎಸ್ ಸರ್, ಅದು ಇದೇ ವಿಚಾರವನ್ನು ಸರ್ಕಾರ ಕೂಡ ಹೇಳಿರುವಂಥದ್ದು. ಅಂದರೆ ರೆಡ್ ಝೋನಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ವಿಚಾರವನ್ನು. ಆದರೆ ಬೆಂಗಳೂರಿನಲ್ಲಿ ಕೊಟ್ಟಿರುವಂಥ ಒಂದಷ್ಟು ರಿಯಾಯಿತಿಗಳೇನಿದ್ದಾವೆ ITBT ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಿರ್ತಾರೆ. ಇವಾಗ ಅವರೆಲ್ಲ ವಾಪಸ್ ಬರುವಂಥದ್ದು ಅಂದರೆ ಕೇವಲ 33% ಮಾತ್ರ ಕೆಲಸ ಮಾಡಬೇಕು ಅನ್ನೋದು. ಅಂದರೆ ಆ 33% ಆಗ್ತಿದ್ದಂಗೆ ಇನ್ನೊಂದು 33% ಅವರು ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ಮತ್ತೆ ತಮ್ಮ ಊರುಗಳಿಗೆ ವಾಪಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಎಲ್ಲೊಂದು ಕಡೆ ಗ್ರೀನ್ ಝೋನ್ ಅಂತ ಏನಿದೆ, ಇದಕ್ಕೂ ಕೂಡ ಈ ಗ್ರೀನ್ ಝೋನ್ ಏರಿಯಾಗಳಿಗೂ ಕೂಡ ಸೋಂಕು ಹರಡುವಂತ ಸಾಧ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಸರ್. ಯಾಕಂದ್ರೆ ಕೆಲಸ ಮುಗಿಸ್ಕೊಂಡು ಅವ್ರು ಮತ್ತೆ ಏನಾದರೂ ರಜಾ ಇದೆ ಅಂತ ಒಂದು ಸಂದರ್ಭ ಬಂತು ಅಂತಂದ್ರೆ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲ, ಅದಕ್ಕೆ ಈಗ ಸಪರೇಟ್ ಗೈಡ್ಲೈನ್ಸ್ ಕೊಡ್ಬೇಕು. ಏನಂದ್ರೆ ಒಂದು ತಜ್ಞರ ಕಮಿಟಿನ ಹಾಕಿ ಗವರ್ಮೆಂಟ್ ಏನಿದೆ ಇದನ್ನ ಮತ್ತೆ ಜಾಸ್ತಿ ಹರಡದಂಗೆ ಏನೇನ್ ಮಾಡ್ಬೇಕು ಅಂತ ಹೇಳಿ ITBTಗೆ ಏನಾದ್ರು ಪರ್ಮಿಷನ್ ಕೊಡ್ಬೇಕಂತಂದ್ರೂ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಈಗ ಸುಮಾರು ಜನ ಈಗ ITBTನಲ್ಲಿ ನಾವ್ ಏನ್ ನೋಡ್ತೀವಿ, ವರ್ಕ್ ಫ್ರಮ್ ಹೋಮೇ ಜಾಸ್ತಿ ಮಾಡ್ತಾರೆ. ಏನು ಆಫೀಸ್ಗೆ ಹೋಗಿ ಮಾಡ್ಬೇಕು ಅನ್ನೋದು ಏನಿಲ್ಲ. ಅವರೆಲ್ಲ ಕಂಪನಿಗಳು ತಗೊಂಡೆಲ್ಲ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ರೆ ITBTನಲ್ಲಿ ಮಾಡ್ಬೋದು. ಆದ್ರೆ ಅಲ್ಲಿ ನಾವು ಹೋಗಿ ಕೆಲಸ ಮಾಡ್ಬೇಕಾಗಿರೋರು ಯಾರು? ನಮ್ಮ ಲೇಬರರ್ಸು, ನಮ್ಮ ರೈತರು. ಸೊ ಅವರು ಅಲ್ಲಿ ಜಾಗಕ್ಕೆ ಹೋಗಿ ಅವ್ರು ಕೆಲಸ ಮಾಡದೇ ಇದ್ರೆ ಆಗದೇ ಇಲ್ಲ. ITBTನವ್ರಿಗೆ ನನ್ಗೇನೋ ಈಗ ಸುಮ್ನೆ ಏನಂದ್ರೆ ಈಗ ಆಫೀಸಲ್ಲಿ ಮಾಡೋದಕ್ಕಿಂತ ಮನೇಲೆ ಕುತ್ಕೊಂಡು ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಎಲ್ಲ ಕಂಪನಿಗಳು ಓಪನ್ ಮಾಡ್ಬೋದು. ಅವ್ರಿಗೆ ಸುಮ್ನೆ ನೀವು ಈಗ ಆಫೀಸ್ಗೆ ಹೋಗಿ ಅಂತ ನೀವು ಪರ್ಮಿಷನ್ ಕೊಟ್ರೆ ಪ್ರತಿಯೊಬ್ರು ರೋಡಲ್ಲಿ ಎಲ್ಲರ ITBT ಅವ್ರ ಹತ್ರ ಕಾರ್ಗಳಿರುತ್ತೆ, ಎಲ್ಲ ITBT ಅವ್ರ ಹತ್ರ ಎಲ್ಲ ಒಂದು ಅವ್ರ ಆಫೀಸ್ ವೆಹಿಕಲ್ಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಓಡಾಡುತ್ತೆ. ಸೊ ಆಗ ನಮ್ಗೆ ಅನ್ನೆಸೆಸರಿ ರೋಡಲ್ಲಿ ಜನಗಳು ಜಾಸ್ತಿ ಓಡಾಡ್ತಾರೆ. ನೀವು ಅದಕ್ಕಿಂತ ಲೇಬರರ್ಸ್ಗೆ, ಈಗ ಕೂಲಿ ಕಾರ್ಮಿಕರಿಗೆ, ಅವ್ರಿಗೆಲ್ಲ ಏನಿದೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇವರೆಲ್ಲ ಇರ್ಬೋದು, ಅವ್ರಿಗೆ ಚಾನ್ಸ್ ಕೊಡಿ, ಅವ್ರು ಕೆಲಸ ಮಾಡ್ಲಿ. ಅವರು ಈಗ ಎಲ್ಲಾ ಕಡೆನೂ ಹೋಗಿ ಓಡಾಡಲ್ಲ. ಈಗ ಅವ್ರ ಏನಾರ ಒಂದು ಕೆಲಸದ ಸ್ಪಾಟ್ ಇದ್ರೆ ಅಲ್ಲಿ ಕರೆಕ್ಟ್ ಆಗಿ ಏನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವೆಲ್ಲ ಮೇಂಟೈನ್ ಮಾಡ್ಬೇಕು, ಇದ್ ಮಾಡಿ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಕೆಲಸ ಕೊಡಿ, ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ. ಆದ್ರೆ ನಮ್ಗೆ ಏನಾಗ್ತಿದೆ ಅಂದ್ರೆ ಕೂಲಿ ಕಾರ್ಮಿಕರಿಂದ ಯಾವ್ದು ದುಡ್ಡು ಬರಲ್ಲ ಸರ್ಕಾರಕ್ಕೆ, ITBTಯಿಂದ ಸಾಕಷ್ಟು ದುಡ್ಡು ಬರುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಈ ಸಂಪನ್ಮೂಲ ಕ್ರೋಢೀಕರಣ ಇವೆಲ್ಲಾನು ಜಾಸ್ತಿ ಆಗತ್ತೆ ಅಂತ ITBTಗೆ ಚಾನ್ಸ್ ಕೊಟ್ಟಿರ್ಬೇಕು. ಬಟ್ ನನಗ್ ಕೇಳಿದ್ರೆ ITBT ಅವ್ರು ಎಲ್ಲರೂ ಮನೆಯಿಂದ ಕೂತ್ಕೊಂಡೆ ಆಲ್ಮೋಸ್ಟ್ 90% ಎಲ್ಲಾರನ್ನು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಈಗ ನಾವು ಅಮೆರಿಕ ನೋಡ್ಬೋದು ಅಥವಾ ಯುರೋಪ್ ಅಲ್ಲಿ ನೋಡ್ಬೋದು, ಮೆಜಾರಿಟಿ ITBT ಅವರೆಲ್ಲರನ್ನು ಮನೇಲೆ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ.
ಸೊ ಹಾಗೆ ನಮ್ಮಲ್ಲೂ ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡಬಾರ್ದು? ಸುಮ್ಮನೆ ಅನ್ನೆಸೆಸರಿ ಯಾಕೆ ವೆಹಿಕಲ್ಸ್ ರೋಡ್ ಮೇಲೆಲ್ಲ ಬಿಡಬೇಕು? ಯಾಕೆ ಅಲ್ಲಿ ಹೋಗಿ ಸುಮ್ಮನೆ ಆಫೀಸ್ಗೆ ಹೋಗಿ ಕುತ್ಕೊಂಡು ಬರಬೇಕು? ತೀರಾ ಅವಶ್ಯಕತೆ ಇರೋರು ಯಾರು ಈಗ ಟಾಪ್ ಇದ್ರಲ್ಲಿರೋದು ಮ್ಯಾನೇಜರ್ಸ್ ಇರ್ಬೋದು, ಸ್ಕಿಲ್ ಇವ್ರು ಇರ್ಬೋದು, ಅವ್ರು ಯಾರು ಹೋಗ್ಲೇಬೇಕು ಅಂತವ್ರಿಗೆ ಮಾತ್ರ ಪಾಸ್ ಕೊಡಿ, ಅವ್ರು ಮಾತ್ರ ಆಫೀಸ್ಗೆ ಹೋಗಿ ಬರಲಿ. ಸೊ IT-BT ಅವ್ರ ಆಫೀಸ್ಗೆ ಹೋಗೋ ಅವಶ್ಯಕತೆ ಏನಿದೆ? ಸೊ ಆದಷ್ಟು ನಾವು ಅವಾಗ ಜನಗಳು ಜಾಸ್ತಿ ಓಡಾಡೋದನ್ನ ನಾವು ತಡಿಬಹುದು. ಮತ್ತೊಂದು ಕಡೆ ಸರ್, 60 ವರ್ಷದ ಮೇಲ್ಪಟ್ಟಂತವ್ರು ಯಾರು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಆಚೆನೇ ಬರಬೇಡಿ, ಎಲ್ಲರೂ ಕೂಡ ಸ್ಯಾನಿಟೈಸರ್ ಯೂಸ್ ಮಾಡಿ, ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಯಡಿಯೂರಪ್ಪನವರು. ಆದರೆ ಅವರ ಕುಟುಂಬಸ್ಥರು ಇರ್ತಾರಲ್ಲ, ಅವ್ರ ಕುಟುಂಬದಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ, ಅವರು ಆಚೆ ಬರಬಹುದು, ಅವ್ರ ಕಂಪನಿಗಳಲ್ಲಿ ಕೆಲಸ ಮಾಡಬಹುದು, ಅವ್ರು ಮತ್ತೆ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಆ ವಯಸ್ಸಾಗಿರುವಂಥವ್ರು 60 ವರ್ಷ ಮೇಲ್ಪಟ್ಟಂಥವ್ರು ಏನಿದ್ದಾರೆ ಅವರ ಸಂಪರ್ಕಕ್ಕೂ ಕೂಡ ಅವರು ಬರಲೇಬೇಕಾಗುತ್ತೆ ಒಂದೇ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ? ಸೊ ಇದು ಆಕ್ಚುಲಿ ಇದು ಒಳ್ಳೆ ಇದೆ. ಏನಂದ್ರೆ 60 ವಯಸ್ಸಿಗೆ ಮೇಲ್ಪಟ್ಟವ್ರು ಯಾರು ಮನೆಯಿಂದ ಹೊರಗಡೆ ಬರಬೇಡಿ, ಅಲ್ಲಿ ಇಲ್ಲಿ ಓಡಾಡಬೇಡಿ, ಆದಷ್ಟು ಮನೆಗಳಲ್ಲಿಯೇ ಇರಿ. ಇದು ಎಲ್ಲ ಪ್ರತಿಯೊಬ್ರು ವೃದ್ಧರು ಯಾರ್ಯಾರು ಇದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರೆಲ್ಲ ದಯವಿಟ್ಟು ಮನೆಯಲ್ಲೇ ಉಳ್ಕೋಬೇಕು. ಅದ್ರ ಜೊತೆಗೆ ಬರೀ ವೃದ್ಧರು ಒಬ್ಬರೇ ಅಲ್ಲ, ಯಾರ್ಯಾರಿಗೆ ಡಿಸೀಸಸ್, ಕ್ರಾನಿಕ್ ಡಿಸೀಸಸ್ ಇರುತ್ತೆ, ಅಂದ್ರೆ ಈ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿರ್ತವೆ, COPD ಇರ್ಬೋದು, ಬ್ರಾಂಕಿಯಲ್ ಅಸ್ಮಾ ಇರ್ಬೋದು, ಅಥವಾ ಅಲರ್ಜಿಗಳಿರ್ಬೋದು, ಅಥವಾ ಬ್ರಾಂಕೈಟಿಸ್ ಇರ್ಬೋದು, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇರ್ಬೋದು, ಅಥವಾ ಈ ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಡಿಸೀಸಸ್ ಯಾವ್ದಾದ್ರು ಇರ್ಬೋದು, ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್, ಅಥವಾ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಆಗಿರುವಂತ ಡಿಸೀಸಸ್ ಇರ್ಬೋದು, ಸೊ ಅಥವಾ ಕ್ಯಾನ್ಸರ್ಸ್ ಇರ್ಬೋದು, HIV ಇರ್ಬೋದು, TB ಇರ್ಬೋದು. ಸೊ ಇವ್ರೆಲ್ಲರೂ ಮನೆಯಲ್ಲಿಯೇ ಇರಬೇಕು. ಸೊ ಎಲ್ಲೂ ಹೊರಗಡೆ ಬಂದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಲ್ಲೂ ಓಡಾಡಬಾರ್ದು. ಸೊ ಮನೆಯಲ್ಲಿ ಇರ್ಬೇಕು. ಬಟ್ ಇವ್ರ ಮನೆಯವರು ಸೊ ಎಲ್ಲಿ ಹೊರಗಡೆ ಬಂದಾಗ ಕೆಲ್ಸಕ್ಕೆ ಬಂದು ಅಥವಾ ಅಲ್ಲಿ ಇಲ್ಲಿ ಬಂದು ಮತ್ತೆ ಯಾರಿಗಾದ್ರೂ ಕರೋನಾ ಏನಾರ ಸೋಂಕು ಇವ್ರಿಗೆ ತಗಲಿದ್ರೆ ಮನೆಗೆ ಹೋದಾಗ ಸೊ ಅವ್ರಿಗೆ ಹರಡುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಅವರು ಪ್ರಿಕಾಷನ್ಸ್ ತಗೊಳ್ಳೇಬೇಕಾಗತ್ತೆ. ಈಗ ನಮಗೆ ಹಿರಿಯರಿಗೆ, ವೃದ್ಧರಿಗೆ ಅಥವಾ ತುಂಬಾ ಕ್ರಾನಿಕ್ ಡಿಸೀಸ್ ಇರೋರೆಲ್ಲ ಏನಂದ್ರೆ ಒಂದು ಮನೆಯಲ್ಲಿ ಅವ್ರಿಗೆ ಸಪರೇಟ್ ಕೋಣೆ ಏನಾರ ಇದ್ರೆ ಸಪರೇಟ್ ಕೋಣೆ ಕೊಟ್ಟು ಅವ್ರನ್ನ ಸಪರೇಟ್ ಆಗಿ ಐಸೋಲೇಟ್ ಮಾಡ್ಬೇಕಾಗತ್ತೆ. ಸೊ ಇವ್ರು ಯಾರು ಹೊರಗಡೆ ಬರ್ತಾರೆ ಕೆಲ್ಸಕ್ಕೆ, ಅವರು ಹೊರಗಡೆ ಬಂದು ಮತ್ತೆ ಮನೆ ಒಳಗಡೆ ಹೋದಾಗ ನಮ್ಮ ಹಳೆ ಕಾಲದ ಇದೆಯಲ್ಲ, ಕೈ ಕಾಲು ತೊಳ್ಕೊಂಡು ಚೆನ್ನಾಗಿ ಆರಾಮಾಗಿ ಸ್ನಾನಾಗಿನ ಮಾಡ್ಕೊಂಡು ಅಥವಾ ಅಟ್ಲೀಸ್ಟ್ ಸೋಪು ಬಿಸಿನೀರಲ್ಲಿ ಚೆನ್ನಾಗಿ ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರ್ಬೇಕಾಗತ್ತೆ. ಸ್ಯಾನಿಟೈಸರ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಹಾಗೂ ತುಂಬಾ ಯಾರಾದ್ರೂ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಇರ್ಬೋದು ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಬೇರೆ ಯಾರು ಇರ್ಬೋದು, ಎಲ್ಲಿ ಯಾರು ತುಂಬಾ ಪೇಷಂಟ್ಸ್ ಆಗ್ಲಿ ಅಥವಾ ತುಂಬಾ ಈ ರೋಗಿಗಳ ಒಡನಾಟದಲ್ಲಿ ಯಾರು ಜಾಸ್ತಿ ಬರ್ತಾರೆ ಅವರು ಸಪರೇಟ್ ರೂಮ್ ಅಲ್ಲೇ ಇರೋದು ವಾಸಿ. ಸೊ ಅವರು ಹಿರಿಯರ ಜೊತೆ ಬೆರೀದೇ ಇರೋದು ವಾಸಿ, ಅಥವಾ ತುಂಬಾ ಯಾರಾದ್ರೂ ಕಾಯಿಲೆ ಇರೋರ ಜೊತೆ ಬೆರೀದೇ ಇರೋದು ವಾಸಿ. ಸೊ ಮನೆಯಲ್ಲಿ ಅವರು ಸಪರೇಟ್ ಆಗಿರ್ಬೇಕಾಗತ್ತೆ, ಅಥವಾ ಮಾಸ್ಕ್ ಏನಾರ ಹಾಕೋಬೇಕಾಗತ್ತೆ, ಅಥವಾ ಸ್ಯಾನಿಟೈಸರ್ಗಳು ಯೂಸ್ ಮಾಡ್ಬೇಕಾಗತ್ತೆ, ಅಥವಾ ಬೆಸ್ಟ್ ಎಲ್ಲದಕ್ಕಿಂತ ಸೋಪ್ ಅಂಡ್ ವಾಟರ್ ಯಾವುದೇ ಸ್ಯಾನಿಟೈಸರ್ಗಿಂತ ತುಂಬಾ ಉತ್ತಮವಾದದ್ದು. ಚೆನ್ನಾಗಿ ಸೋಪ್ ಹಾಕಿ ಒಳ್ಳೆ ಬಿಸಿನೀರಲ್ಲಿ ಕೈಕಾಲು ತೊಳ್ಕೊಂಡ್ರೆ ಅಥವಾ ಸ್ನಾನ ಮಾಡಿದ್ರೆ ಯಾವುದೇ ಎಂತ ವೈರಸ್ ಇದ್ರು ಎಂತ ಬ್ಯಾಕ್ಟೀರಿಯಾ ಇದ್ರು ವಾಶ್ ಔಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ.